रुतबा क्या जाने जमाना सैयदी सुलेमान का। रुतबा क्या जाने जमाना सैयदी सुलेमान का। है मुबारक आस्ताना सैयदी सुलेमान का। है मुबारक आस्ताना सैयदी सुलेमान का। मुस्तफ़ा की आल हो तुम फातिमा के लाल हो। मुस्तफ़ा की आल हो तुम फातिमा के लाल हो। नूर वाला है घराना सैयदी सुलेमान का। नूर वाला है घराना सैयदी सुलेमान का। जो भी मांगा मिल गया है आपके दरबार से। जो भी मांगा मिल गया है आपकी दरबार से। है भरा हरदम खजाना सैयदी सुलेमान का। है भरा हरदम खजाना सैयदी सुलेमान का। जब मेरी रूह तन से निकले उस घड़ी मैं या खुदा। जब मेरी रूह तन से निकले उस घड़ी मैं या खुदा। तू मुझे जलवा दिखाना सैयदी सुलेमान का। तू मुझे जलवा दिखाना सैयदी सुलेमान का। पूछ जो मुझसे फरिश्ते कौन है तेरा पेशवा। पूछ जो मुझसे फरिश्ते कौन है तेरा पेशवा। नाम लूंगा मैं दीवाना सैयदी सुलेमान का। नाम लूंगा मैं दीवाना सैयदी सुलेमान का। क्या लिखूं अशआर आजम क्या मेरी औकात है। क्या लिखूं अशआर आजम क्या मेरी औकात है। ये तो करम है लिखना सैयदी सुलेमान का। ये तो करम है, ये तो करम से है लिखना सैयदी सुलेमान का। रुतबा क्या जाने ज़माना सैयदी सुलेमान का। है मुबारक आस्ताना सैयदी सुलेमान का। है मुबारक आस्ताना सैयदी सुलेमान का। मुअज़्ज़ज़ सामने करम, आइए कुछ और सुनिए सुनाने से कबल और एक मरतबा हम सब के आका, हम सब के दाता, हम सब के मौला जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम के बारगाह में अक़ीदत व मोहब्बत के साथ और एक मरतबा झुम झुम के दरूद पाक का नजराना पेश कर लीजिए। अल्लाहुम्मा सल्लि अला सय्यदना शफीना हबीबना नबीना मौलाना मुहम्मद बारिक सल्लल्लाहु अलैहि सलातु व सलाम अलैका या हबीबी या रसूलल्लाह सल्लल्लाहु अलैहि वसल्लम। ಪ್ರೀತಿಯ ಸಹೋದರರೇ, ನಾವು ಬಹಳಷ್ಟು ಸಾರಿ ಅಲ್ಲಾಹನ ಸಂತರ ಬಗ್ಗೆ ಮತ್ತು ಕುರಾನ್ ಮತ್ತು ಹದೀಸ್ನಿಂದ ಕೇಳಿದೀವಿ. ಅಲ್ಲಾಹನ ಸಂತರು ಯಾರಾಗುತ್ತಾರೆ, ಅಲ್ಲಾಹನ ಸಂತರ ಆಗ್ಬೇಕಂದ್ರೆ, ಒಂದು ವಲಿ ಆಗ್ಬೇಕಂದ್ರೆ, ಆ ವಲಿ ಸ್ಥಾನ ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಪಡಿಬೇಕು, ಯಾವ ರೀತಿ ಪಾಲನೆ ಮಾಡಬೇಕು, ಯಾವ ರೀತಿ ಅಲ್ಲಾಹನಿಗಾಗಿ ನಾವು ಎಷ್ಟು ಮುಂದೆ ಬರಬೇಕು ಮತ್ತು ಎಷ್ಟು ಅಲ್ಲಾಹನ ಪ್ರೀತಿ ಪಡ್ಕೋದಕ್ಕೆ ನಾವು ಎಷ್ಟು ಕಷ್ಟ ಪಡಿಬೇಕು ಮತ್ತು ಎಷ್ಟು ತೊಂದರೆಯಲ್ಲಿ ಬಂದಿರಬೇಕು ಮತ್ತು ಎಷ್ಟು ಪ್ರಾರ್ಥನೆ ಮಾಡಬೇಕು, ಸುನ್ನತ್ ನಡ್ಕೊಂಡು ಹೋಗ್ಬೇಕು, ಅದ್ರ ಬಗ್ಗೆ ನಾವು ಸಾರಿ ಕೇಳಿದ್ವಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಸಂತರ ಬಗ್ಗೆ, ಔಲಿಯಾ ಅಲ್ಲಾಹ ಬಗ್ಗೆ ಕುರಾನ್ ಮಜೀದ್ ನಲ್ಲಿ ಮುಂಚೆ ಹೇಳಿದ್ದಾನೆ. ಅಲ್ಲಾಹನ ಸಂತರು ಆಗ್ಬೇಕಂದ್ರೆ ಅವ್ರ ಒಳಗೆ ಇದು ಸಿಫತ್, ಈ ವಸ್ತು ಕಂಡು ಬರಬೇಕು. ಯಾರಾದ್ರೆ ಒಂದು ವಲಿ ಕಾಮಿಲಾಗಿದ್ದಾರಪ್ಪ ಅಂದ್ರೆ, ಅವರು ಅಲ್ಲಾಹನ ಸಂತರಾಗಿದ್ದಾರೆ ಅಂದ್ರೆ ಅವ್ರ ಒಳಗೆ ಈ ವಸ್ತು ಕಂಡು ಬರಬೇಕು. ಯಾವ್ದು ವಸ್ತು? ಕುರಾನಿನ ಪ್ರಕಾರ ಮೊದಲೇ ವಸ್ತು ನಾವು ಅಲ್ಲಾಹನ ಸಂತರ ಸ್ಥಾನ ಪಡ್ಕೋಬೇಕಂದ್ರೆ ಮತ್ತು ಯಾರಾದ್ರೆ ವಲಿ ಆಗಿದಾರ ಅಂದ್ರೆ ಅವರು ವಲಿದು ರುತಬಾ ಮರ್ತಬಾ ಸ್ಥಾನ ಪಡ್ಕೊಂಡ್ರಪ್ಪ ಅಂದ್ರೆ ಅವ್ರ ಒಳಗೆ ನಾವು ಯಾವ್ದು ವಸ್ತು ನೋಡ್ಬೇಕು? ಮೊದಲೇ ಮಾತು ಶರೀಅತ್. ಏನ್ ನೋಡ್ಬೇಕು? ಶರೀಅತ್, ಸುನ್ನತೆ ಮುಸ್ತಫಾ. ಶರೀಅತ್ ಅಂದರೆ ಇಸ್ಲಾಮಿನ ಕಾನೂನು. ಇಸ್ಲಾಂ ಯಾವ್ದಾವ್ದು ವಸ್ತುಗಳಿಂದ ದೂರ ಆಗ್ರಿ ಅಂತ ಹೇಳಿದೆ, ಆ ವಸ್ತುಗಳಿಂದ ಅವ್ರು ದೂರ ಆಗ್ಬೇಕು. ಮತ್ತು ಶರೀಯತ್ ಯಾವ ವಸ್ತುಗಳ ಮೇಲೆ ಪಾಲನೆ ಮಾಡಕ್ ಹುಕ್ಮ ಕೊಟ್ಟಿದೆ, ಆ ವಸ್ತುಗಳ ಮೇಲೆ ಕಡ್ಡಾಯವಾಗಿ ಅವರು ಪಾಲನೆ ಮಾಡಲೇಬೇಕು. ಎಷ್ಟು ಕಷ್ಟ ಬರ್ಲಿ ಶರೀಯತಿನ ಪಾಬಂದಿ ಅವ್ರು ಇರ್ಬೇಕು. ಸ್ವಲ್ಪ ಏನಾದ್ರೆ ಶರೀಯತ್ ಬಿಟ್ಟವರು ತನ್ನ ಸ್ವಂತ ಪ್ರಕಾರ ಏನಾದ್ರೆ ಜೀವನ ಮಾಡಕ್ ಅಂದ್ರೆ ಆ ವ್ಯಕ್ತಿ ವಲಿ ಕಾಮಿಲ್ ಆಗೋದಿಲ್ಲ. ಹಜರತೆ ಸಯ್ಯಿದಿನ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಆಲಾ ಅನ್ಹು ಔಲಿಯಾ ಅಲ್ಲಾಹ್ ಬಗ್ಗೆ ಇಲ್ಲಿ ತನಕ ಹೇಳಿದ್ದಾರೆ, ಆ ವ್ಯಕ್ತಿ ವಲಿ ಕಾಮಿಲ್ ಆಗುದಿಲ್ಲ. ಎಂತಹ ವ್ಯಕ್ತಿ ವಲಿ ಕಾಮಿಲ್ ಆಗುದಿಲ್ಲ? ಯಾವ ವ್ಯಕ್ತಿ ಒಂದು ಸುನ್ನತ್ ನಮಾಜ್ ಬಿಟ್ಟಿದ್ರೆ ಆ ವ್ಯಕ್ತಿ ವಲಿ ಕಾಮಿಲ್ ಆಗುದಿಲ್ಲ ಅಂತ ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ಅನ್ಹು ಹೇಳಿದ್ದಾರೆ. ಬರೀ ಒಂದು ಸುನ್ನತ್ ಬಿಡ ವ್ಯಕ್ತಿ ವಲಿ ಕಾಮಿಲ್ ಆಗುದಿಲ್ಲ. ಅಲ್ಲಾಹು ಅಕ್ಬರ್. ಈಗ ಬರೀ ಒಂದು ಸುನ್ನತ್ ಬಿಟ್ಟಿದ್ರೆ ವಲಿ ಕಾಮಿಲ್ ಆಗುದಿಲ್ಲ ಅಂದ್ರೆ ಇವತ್ತು ಬಹಳಷ್ಟು ಜನರು ಫರ್ಜ್ ನಮಾಜ್ಗಳು ಬಿಟ್ಟು, ಬಹಳಷ್ಟು ಜನರು ಶರೀಯತ್ವನ್ನು ಬಿಟ್ಟು, ಬಹಳಷ್ಟು ಜನರು ಸಹಾಬಾ ಕರಾಮರು ಹೇಳಿರೋ ಮಾತುಗಳನ್ನು ಬಿಟ್ಟು ಎಲ್ಲಾ ದೇವನ ಮೇಲೆ ನಡವಳಿಕೆ ಆ ರೀತಿ ನಡ್ಕೊಂಡು ಹೋಗ್ತಾರೆ. ಮತ್ತೆ ಏನ್ ಹೇಳ್ತಾರೆ? ನಮ್ಗೆ ಆ ಸ್ಥಾನ ಸಿಕ್ಕಿದೆ, ಆ ಪ್ರೀತಿ ನಮ್ಗೆ ಸಿಕ್ಕಿದೆ, ನಮ್ಮ ಒಳಗೆ ವಲಿದು ಶಕ್ತಿ ಬಂದಿದೆ, ನಮ್ಮ ಒಳಗೆ ಅಲ್ಲಾಹನ ಪ್ರೀತಿದು ಶಕ್ತಿ ಬಂದಿದೆ. ಇದು ಎಲ್ಲ ಸುಳ್ಳು ಪ್ರೀತಿಯ ಸಹೋದರರೇ. ವಲಿ ಕಾಮಿಲ್ ಒಳಗೆ ಏನಾದ್ರೂ ನಾವು ಪವಾಡಗಳು ನೋಡ್ಬೇಕಂದ್ರೆ ಮೊದಲೇ ಪವಾಡ್, ಎಲ್ಲಾ ಪವಾಡಗಳಿಂದ ದೊಡ್ಡವಾದ ಪವಾಡ್ ಏನ್ ಹೇಳಿದ್ದಾರೆ? ಶರೀಯತ್ ಅಂತ ಹೇಳಿದ್ದಾರೆ.
ಪವಾಡಗಳಲ್ಲಿ ಮೊದಲೇ ಪವಾಡ ಅತಿ ದೊಡ್ಡವಾದ ಅತಿ ಎತ್ತರದಲ್ಲಿ ಫಸ್ಟ್ ಪಾಯಿಂಟ್ ನಲ್ಲಿ ಬರೋದು ಪವಾಡಗಳಲ್ಲಿ ಯಾವ್ದು ಪವಾಡ ಇದೆ? ಶರಿಯತ್. ಶರಿಯತ್ ಬಿಟ್ಟು ಯಾವತ್ತು ಹಿಂದೆ ಸರಿಬಾರ್ದವ್ರು. ಅದರಿಂದನೇ ಅವರು ಒಲಿ ಕಾಮಿಲ್ ಆಗುತ್ತಾರೆ. ಇಲ್ಲಾಂದ್ರೆ ಅಲ್ಲಿ ತನಕ ಅವರು ಒಲಿ ಕಾಮಿಲ್ ಆಗೋದಿಲ್ಲ ಯಾರು ಜನರು. ನಾವು ಏನ್ ಮಾಡ್ಕೊಂಡ್ ಬಿಟ್ಟಿದ್ವಿ ಅಂದ್ರೆ, ಸ್ವಲ್ಪ ಏನಾದ್ರೆ ಹಕ್ಕಿನ ಮಾತು ಹೇಳಿದೀವಿ, ಸ್ವಲ್ಪ ಏನಾದ್ರೆ ಅತಿ 1 ತಾಸು 2 ತಾಸು 3 ತಾಸು ಸಮಯ ಕುಂತು ನಾವು ಏನಾದ್ರೆ ತಸ್ಬಿ ಓದಿದೀವಿ, ಇಲ್ಲಾಂದ್ರೆ ರಾತ್ರಿ ಸಮಯದಲ್ಲಿ ಬಂದು ತಹಜ್ಜುದ್ ನಮಾಜ್ ಮಾಡಿದೀವಿ, ಇಲ್ಲೇ ಮಸ್ಜಿದ್ ನಲ್ಲಿ ಎಲ್ಲಾ ತರ ಪ್ರಾರ್ಥನೆ ಮಾಡಕ್ ಕುಂತಿದೀವಿ, ಎಲ್ಲ ಅಳದು ದುವಾ ಮಾಡಕ್ ಕುಂತಿದೀವಿ. ಮತ್ತು ಹೊರಗಡೆ ಹೋಗಿದ ನಂತರ ಹುಕೂಕುಲ್ಲಾ ಹುಕೂಕುಲ್ ಇಬಾದ್ ಯಾವುದೇ ನಮಗೆ ಕಣ್ಣಿಗೆ ಕಾಣಕ್ ಕುಂತಿಲ್ಲ. ಹುಕೂಕುಲ್ಲಾನ ಕಾಣಕ್ ಕುಂತಿಲ್ಲ, ಹುಕೂಕುಲ್ ಇಬಾದ್ನ ಕಾಣಕ್ ಕುಂತಿಲ್ಲ. ಹುಕೂಕುಲ್ಲಾ ಅಲ್ಲಾಹನ ಹಕ್ ನಾವು ಪೂರ್ತಿ ಮಾಡಕ್ ಕುಂತಿತ್ತು ಮಸ್ಜಿದ್ ನಲ್ಲಿ ಬಂದು. ಹುಕೂಕುಲ್ ಇಬಾದ್ ಅಂದರೆ ಭಕ್ತಾದಿಗಳದು ಹಕ್ಕು, ಅಲ್ಲಾಹನ ಭಕ್ತಾದಿಗಳದು ಹಕ್ಕು. ಅಲ್ಲಾಹನ ಭಕ್ತಾದಿಗಳದು ಹಕ್ ಅಂದ್ರೆ ಅಲ್ಲಾಹನ ಭಕ್ತಾದಿಗಳು ಯಾವ ರೀತಿ ಇದ್ದಾರೆ, ಅವ್ರ ಮೇಲೆ ಏನಾದ್ರೆ ಕಷ್ಟ ಬಂದಿದ್ರೆ, ಏನಾದ್ರೂ ಒಳ್ಳೆತನವಾದ್ರೆ ಅವ್ರು ನಾವು ಸಪೋರ್ಟ್ ಆಗ್ಬೇಕು, ಅವ್ರ ಜೊತೆ ಕೂಡಬೇಕು, ಪ್ರೀತಿ ಹೊಂದಾಣಿಕೆ ಎಲ್ಲಾ ತರಹದ ಪ್ರೀತಿ ನಮ್ಮ ಒಳಗೆ ಇರಬೇಕು. ಇದಕ್ಕೆ ಹುಕೂಕುಲ್ ಇಬಾದ್. ಹುಕೂಕುಲ್ಲಾ ಬೇರೆ ಇದೆ, ಹುಕೂಕುಲ್ ಇಬಾದ್ ಬೇರೆ ಇದೆ. ಅಲ್ಲಾಹನ ಸಂತರು ಎಲ್ಲಾ ತರಹದ ಮಾತಿನ ಮೇಲೆ ಅವರು ಪಾಲನೆ ಮಾಡ್ತಿದ್ರು. ಹಗಲು ರಾತ್ರಿ ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ರು, ಜಿಕ್ರ್ ಮಾಡ್ತಿದ್ರು. ಕುಂತಿದ್ರೆ ಅಲ್ಲಾಹನ ಹೆಸರು ತಗೊಂತಿದ್ರು, ಹೇಳಿದ್ರೆ ಅಲ್ಲಾಹನ ಹೆಸರು ತಗೊಂತಿದ್ರು. ಏಕೆಂದ್ರೆ ಅವ್ರ ಒಳಗೆ ಆ ರೀತಿ ನಡವಳಿಕೆ ಇತ್ತು. ಇಂತಹ ಜನರ ಬಗ್ಗೆ, ಇಂತಹ ವಲಿ ಕಾಮಿಲ್ ಜನರ ಬಗ್ಗೆ ಅಲ್ಲಾಹ್ ಇಜ್ಜತ್ ಕುರಾನಿ ಮಜ್ಜಿದ್ ನಲ್ಲಿ ಹೇಳಿದ್ದಾನೆ, ಯಾ ಅಯ್ಯುಹಲ್ಲದೀನ ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಮ್ ವಲಾ ಹುಮ್ ಯಹ್ಜನೂನ್. ಯಾರು ವಲಿಯಾಗಿದ್ದಾರೆ, ಯಾರು ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ದಾರೆ, ಈ ಜನರ ಒಳಗೆ, ಅಲ್ಲಾಹನ ಸಂತರ ಒಳಗೆ ಭಯ ಅನ್ನೋದು, ದುಃಖ ಅನ್ನೋದು ಯಾವತ್ತೂ ಇರೋದಿಲ್ಲ ಅಂತೆ. ಅಲ್ಲಾಹನ ಸಂತರ ಒಳಗೆ ಭಯ ಅನ್ನೋದು ಇರೋದಿಲ್ಲ. ಎಂತ ವ್ಯಕ್ತಿ ಬಲ್ಲಿ ನೋಡಂತೂ ನಾಳೆ ಇನ್ಶಾಅಲ್ಲಾ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಜೊತೆ ಇದ್ದಾನೆ. ಇದು ಅಲ್ಲಾಹನ ಮೇಲೆ ನಂಬಿಕೆ, ಇದು ಅಲ್ಲಾಹನ ಪ್ರೀತಿ. ಏನಾದ್ರೆ ಸಮಸ್ಯೆ ಬರಲಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಜೊತೆ ಇದ್ದಾನೆ. ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಪ್ರೀತಿ ಮಾಡೋ ಜನರು ಇದನ್ನ ದಿನ ಹೇಳೋದು ಪ್ರಯತ್ನ ಮಾಡಬೇಕು. ಅದಕ್ಕೆ ಇಮಾನಿ ಮುಮಿನ್ ಕಾಮಿಲ್ ಹೇಳ್ತಾರೆ, ನಾವು ಏನ್ ಮಾಡಿದ್ವಿ ಅಂದ್ರೆ ಜೀವನ ನಡೆಯಕ್ ಕುಂತಿದೆ, ಏನಾದ್ರೆ ಕಷ್ಟ ಸಮಸ್ಯೆ ಬರ್ಲಿ, ಹೆಂಗಪ್ಪ ಈಗ ಮುಂದೆ ಹಿಂಗ್ ಮಾಡೋದು ಹಂಗ್ ಮಾಡೋದು, ಇದು ಎಲ್ಲ ಶಕ್ತಿವಂತರ ಕೆಲಸ ಇಲ್ಲ. ಮುಮಿನ್ ಕಾಮಿಲ್ ಜನರ ಕೆಲಸ ಏನಿರುತ್ತದೆ, ಅಲ್ಹಮ್ದುಲಿಲ್ಲಾಹ್ ಬರ್ಲಿದ್ರೆ ಏನ್ ಬರುತ್ತದೆ ಬರಲಿ, ಅಲ್ಹಮ್ದುಲಿಲ್ಲಾಹ್ ನಮ್ಮ ಜೊತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ. ಮೊದಲನೇ ವಿಶ್ವಾಸ ಅಲ್ಲಾಹನ ಮೇಲೆ ಮಾಡ್ತಾರೆ ಅವರು. ಏಕೆಂದ್ರೆ ಪ್ರಪಂಚ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೃಷ್ಟಿ ಮಾಡಿದ್ದಾನೆ. ಎಲ್ಲಾ ಕೆಲಸಗಳು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅನ್ನ ಭಕ್ತಾದಿಗಳಿಂದ ತಗೊಳ್ತಾನೆ. ಬರ್ಲಿ ಎಂತ ಕೆಟ್ಟವಾದ ಕೆಲಸ ಬರ್ಲಿ, ಎಂತ ಸಮಸ್ಯೆ ಬರ್ಲಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಜೊತೆ ಇದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಂದ್ರೆ ಸಹಾಯವನ್ನು ಮಾಡುತ್ತಾನೆ. ಅಲ್ಲಾಹನ ಭಕ್ತಾದಿಗಳು ಬ್ಯಾರೆ ಜನರದ ಭಯ ಪಡ್ಕೊಂತಿದ್ದಿಲ್ಲ, ಮತ್ತು ದುಃಖ ಅನ್ನೋದು ಇರೋದಿಲ್ಲ ಅವ್ರೊಳಗೆ. ದುಃಖ ಯಾವುದೇ ತರಹದ ದುಃಖ ಪಡ್ಕೊಂತಿದ್ದಿಲ್ಲ ಅವರು, ಬರೀ ಶಾಂತಿನಿಂದ ಪ್ರೀತಿನಿಂದ. ಅಲ್ಲಾಹ್ ನೋಡ್ರಿ ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಜನರ ಒಳಗೆ ಈ ಭಯ ದುಃಖ ಏನಾರು ಇರ್ಲಿಲ್ಲಪ್ಪ ಅಂದ್ರೆ ಆ ಜನರಿನ ಜೀವನ ಸುಖವಾಗಿನ ಜೀವನ, ಶಾಂತಿದ ಜೀವನ. ಈಗ ಜನರ ಒಳಗೆ ಅತಿ ಜಾಸ್ತಿ ಕಂಡು ಬರೋದು ಭಯ, ಇಲ್ಲಾಂದ್ರೆ ದುಃಖ, ಟೆನ್ಷನ್, ಅದು ಟೆನ್ಷನ್, ಇದು ಟೆನ್ಷನ್, ಅಂತ ದುಃಖ ಇಂತ ದುಃಖ. ಅಲ್ಲಾಹನ ಸಂತರು ಯಾವುದೇ ಮಾತಿನ ದುಃಖ ಪಡ್ಕೊಂತಿದ್ಲ ಅವ್ರು, ಟೆನ್ಷನ್ ತಗೊಂತಿದ್ಲ ಅವ್ರು. ಏನಿದ್ರೆ ಅಲ್ಲಾಹನ ಮೇಲೆ ಬಿಡ್ತಿದ್ರು, ಮುಂದೆ ಜೀವನ ಮಾಡ್ಕೊಂಡು ಹೋಗ್ತಿದ್ರು ಅವ್ರು, ಸುಖಾನಿಂದ ಪ್ರೀತಿನಿಂದ ನಡ್ಕೊಂಡು ಹೋಗ್ತಿದ್ರು. ಅಲ್ಲದೀನ ಆಮನು ಯಾನೆ ಯಾ ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಮ್ ವಲಾ ಹುಮ್ ಯಹ್ಜನೂನ್ ಅಲ್ಲದೀನ ಆಮನು ವ ಕಾನು ಯತ್ತಕೂನ್. ಮತ್ತವರು ತಕ್ವಾ ಪರ್ಹೆಜಾರ್ ಇದ್ರು, ಪರ್ಹೆಜಾರ್ ತಕ್ವಾ ಪಡ್ಕೊಂತಿದ್ರು. ಅಲ್ಲದೀನ ಆಮನು ಮುಮಿನ್ ಕಾಮಿಲ್ ಸತ್ಯ ವಿಶ್ವಾಸಿಗಳಾಗಿದ್ರು. ಇದು ಎಲ್ಲ ಪಡ್ಕೋಬೇಕಂದ್ರೆ ಮೊದಲೇ ಸತ್ಯ ವಿಶ್ವಾಸಿಗಳಾಗಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಕಯಾಮತ್ ತನಕ ಬರುತ್ತಾರೆ, ಹೋಗ್ತಾ ಇರುತ್ತಾರೆ. ಅಲ್ಲಾಹನ ಸಂತರು ಕಯಾಮತ್ ತನಕ ಒಳ್ಳೆವಾದ ಸಂದೇಶ ಜನರಿಗೆ ಕೊಡುತ್ತಾರೆ, ಒಳ್ಳೆವಾದ ಏನು ಕುರ್ಆನಿನ ಸಂದೇಶ ಜನರಿಗೆ ತಿಳಿಸುತ್ತಾರೆ. ಹದೀಸ್ ಮುಬಾರಕ, ಶರಿಯತ್, ಸುನ್ನತಿ ಮುಸ್ತಫಾ ಎಲ್ಲಾ ತರ ಜ್ಞಾನ ಜನರಿಗೆ ಕೊಡೋ ಪ್ರಯತ್ನ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಈಗ ನೋಡ್ರಿ ಅಲ್ಹಮ್ದುಲಿಲ್ಲಾಹ್ ನಾವು ಎಲ್ಲಾರು ಕೇಳಕ್ ಹೊಂದಿದೀವಿ, ಎಷ್ಟು ಫೋನ್ಗಳನ್ನ ನೋಡಕ್ ಹೊಂದಿದೀವಿ. ಸ್ಟೇಟ್ ನಲ್ಲಿ ಆಯ್ತು, ಎಷ್ಟು ಜನರು ಪ್ರೀತಿ ಮಾಡ್ತಾರೆ ಅಲ್ಲಾಹನ ಸಂತರಿಗೆ. ಅಲ್ಲಾಹನ ಸಂತರ ದರ್ಬಾರಲ್ಲಿ ಹೋಗ್ತಾರೆ, ಬಾರಲ್ಲಿ ಹೋಗಿ ಅಲ್ಲಿ ಕೇಳುತ್ತಾರೆ, ಅಲ್ಲಿ ಬಾರ್ಗಲ್ಲಿ ಹೋಗಿ ಕುಂದ್ರುತ್ತಾರೆ. ಅಳದು ತನ್ನ ಕಷ್ಟಗಳು ಅವ್ರ ಮೇಲೆ ಅವ್ರಿಗೆ ಏನು ಅವ್ರ ಮುಂದೆ ಹೇಳ್ತಾರೆ, ಐ ಹಜರತ್, ಐ ದೂದಾನ ರಹಿಮತುಲ್ಲಾಹ್ ಅಲೈಹಿ, ಐ ಚಮನ್ ಚಾವಲಿ ರಹಿಮತುಲ್ಲಾಹ್ ಅಲೈಹಿ, ಐ ಜಮಾಲ್ ಚಾವಲಿ ರಹಿಮತುಲ್ಲಾಹ್ ಅಲೈಹಿ, ಐ ಖ್ವಾಜಾ ಗಿರ್ಮಾಜ್ ರಹಿಮತುಲ್ಲಾಹ್ ಅಲೈಹಿ, ಐ ಖ್ವಾಜಾ ಬಂದಾ ನವಾಜ್ ರಹಿಮತುಲ್ಲಾಹ್ ಅಲೈಹಿ. ನೀವು ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ದೀರಾ, ನೀವು ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಸಮೀಪದೀರಾ, ನೀವು ಅಲ್ಲಾಹನ ಗೆಳೆಯರಾಗಿದ್ದೀರಾ. ನಮ್ಮ ಕಷ್ಟಗಳು ಅಲ್ಲಾಹನ ಬಾರ್ನ ದುವಾ ಮಾಡಿ ನಮ್ಮ ಕಷ್ಟಗಳಿಗೆ ದೂರ ಮಾಡ್ರಿ. ಪ್ರೀತಿಯ ಸಹೋದರರೇ, ಇನ್ನೊಂದು ಮಾತು ಏನಿದೆ ಅಂದರೆ, ಅಲ್ಲಾಹನ ಸಂತರ ಬಾರ್ಗೆ ಹೋಗಿದ ನಂತರ ಈ ಮಾತು ನಾವು ಯಾವತ್ತೂ ಹೇಳಬಾರದು. ಏನಂತ? ನಮ್ಮ ಎಲ್ಲಾ ಕಷ್ಟಗಳು ಇವರು ದೂರ ಮಾಡಿದಾರ, ನಮ್ಮ ಮನೇಲಿ ಸುಖ ಇವರು ತಂದಿದಾರ, ಇದಕ್ಕೆ ಶಿರ್ಕ್ ಅಂತಾರ. ಇದು ಬಹಳ ತಪ್ಪವಾದ ಕೆಲಸ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಶಕ್ತಿ ಕೊಟ್ಟಿದ್ದಾನೆ. ನೀವು ಅಲ್ಲಾಹನ ಸಂತರ ಬಾರ್ಗೆ ಹೋಗಿದ ನಂತರ ಏನ್ ಕೇಳ್ತಿರಲ್ಲ, ಈ ಮನಿದು ಕಷ್ಟ ದೂರ ಆಗಿದ್ರೆ ನಾನು ನಿಮ್ಮ ಹೆಸರಿಂದ ಒಂದು ಬಕ್ರಾ ಜಬಾ ಮಾಡಿ ಜನರಿಗೆ ಊಟ ಮಾಡಿಸ್ತೀನಿ. ಇದು ನಮ್ಮ ನಿಯಾಜ್ ಇರ್ತೈತಿ, ಬೇಡಿಕೆ ಇರ್ತೈತಿ ಅವ್ರ ಬಾರ್ಗನಲ್ಲಿ. ಆ ಬೇಡಿಕೆ ಪಡ್ಕೊಂಡ ನಂತರ ಕೇಳಿದ ನಂತರ ನಮ್ಮ ಕಷ್ಟಗಳು ದೂರ ಆಗ್ತೈತಿ.
ಆಗಿದ ನಂತರ ಈ ವಿಶ್ವಾಸನ ಯಾವತ್ತು ಇಟ್ಕೋಬಾರ್ದು. ಹಜರತ್ ಸೈಯದ್ ಸುಲೇಮಾನ್ ಶಾ ಅವರಿಂದ, ಚಮನ್ ಶಾವಲಿ ಅವರಿಂದ, ಜಮಾಲ್ ಶಾವಲಿ ಅವರಿಂದ ನಮ್ಮ ಕಷ್ಟಗಳು ದೂರ ಆಗಿದೆ ಇಲ್ಲ. ನೀವು ಹೋಗಿದ್ದೀರ, ಕೇಳಿದಿರ, ಅಲ್ಹಮ್ದುಲಿಲ್ಲಾಹ್ ನಮ್ಮ ಕಷ್ಟ ದೂರ ಆಗಿದೆ. ಯಾರಿಂದ ಆಗಿದೆ? ನಾವು ಅಲ್ಲಿ ಹೋಗಿ ಕೇಳಿದ್ವಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಚಮನ್ ಶಾವಲಿ, ಹಜರತ್ ದೂತಾನ, ಹಜರತ್ ಜಮಾಲ್ ಶಾವಲಿ ಇವರು ಸತ್ತಿನಿಂದ ನಮ್ಮ ಕಷ್ಟಗಳು ದೂರ ಮಾಡಿದ್ದಾನೆ. ಈ ವಿಶ್ವಾಸ ನಮ್ಮ ಇರಬೇಕು. ನಮ್ಮ ಕಷ್ಟಗಳು ದೂರ ಆಗಿದೆ. ಯಾರಿಂದ ಆಗಿದೆ? ಇವರು ಸತ್ಯನಿಂದ ಆಗಿದೆ, ಇವ್ರನಿಂದ ಆಗಿದೆ. ಈಗ ಉದಾಹರಣೆಗಾಗಿ ನಾವು ಏನಾದ್ರೂ ಕೆಲಸ ಮಾಡಬೇಕಂದ್ರೆ ಯಾರಾದ್ರೂ ಸಪೋರ್ಟ್ ತಗೊಂತೀವಿಲ್ಲ, ಏನಾದ್ರೂ ಅಪ್ಲಿಕೇಶನ್ ಆಗ್ಲಿ, ಮತ್ತೆ ಏನಾದ್ರೆ ಉದಾಹರಣೆಗಾಗಿ ನೋಡ್ರಿ, ಕೋರ್ಟ್ ನಲ್ಲಿ ಹೋಗ್ತೀವಿ. ಈಗ ಜಡ್ಜ್ಗೆ ನಾವು ಭೇಟಿ ಆಗ್ಬೇಕಂದ್ರೆ ಮೊದಲಿಗೆ ವಕೀಲ್ ಹಿಡಿತೀವಿ. ವಕೀಲ್ ಬೇಕೇ ಬೇಕು ನಡಕ್ ಸಪೋರ್ಟ್. ವಕೀಲ್ ಕಡೆ ಹೋಗಿ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಹಿಂಗೆ ನಮ್ಮ ಪರಿಸ್ಥಿತಿ ಇದೆಲ್ಲ ಐತಿ, ಅಲ್ಲಿ ಹೋಗಿ ತಿಳಿಸೋ ಸಲ ಏನಾದ್ರೂ ಸೈನ್ ಮಾಡಿಸಿ, ಏನಾದ್ರೂ ದಾರಿವನ್ನು ತೆಗಿಸಿ ಕೊಡೋದು ಪ್ರಯತ್ನ ಮಾಡಿ. ಪ್ರೀತಿಯ ಸಹೋದರರೇ, ಒಂದು ಜಡ್ಜ್ ಕಡೆ ಹೋಗ್ಬೇಕಂದ್ರೆ ಯಾವ ರೀತಿ ವಕೀಲಿನ ಸಪೋರ್ಟ್ ಬೇಕು, ಅದೇ ರೀತಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾರ್ಗನಲ್ಲಿ ನಮ್ಮ ದುವಾವನ್ನು ಕಬೂಲ್ ಆಗ್ಬೇಕಂದ್ರೆ ಅಲ್ಲಾಹನ ಸಂತರನ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಅಲ್ಲಾಹನ ಸಂತರನ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಏಕೆ? ಈಗ ವಕೀಲ್ ಕಡೆ ಹೋಗಿದ ನಂತರ ಡೈರೆಕ್ಟ್ ಜಡ್ಜ್ ನಾವು ಭೇಟಿ ಆಗೋದಿಲ್ಲ. ಏಕೆ ಆಗೋದಿಲ್ಲ? ಯಾಕಂದ್ರೆ ನಮ್ಮ ಕಡೆ ಅಷ್ಟು ಶಿಕ್ಷಣ ಇಲ್ಲ, ಅಷ್ಟು ಯೋಗ್ಯತೆ ಇಲ್ಲ, ಅಷ್ಟು ಶಕ್ತಿ ನಮ್ಮೊಳಗಿಲ್ಲ. ಜಡ್ಜ್ ಅಪ್ಪ ಅವರು ಜಡ್ಜ್, ಹಾಗೆ ಎಲ್ಲಾರು ಭೇಟಿ ಆಗಕ್ ಬರಂಗಿಲ್ಲ. ಅವ್ರಿಗೆ ಭೇಟಿ ಆಗ್ಬೇಕಂದ್ರೆ ಮುಂಚೆ ಕಾಲ್ ಮಾಡ್ಬೇಕು, ಏನಾದ್ರೂ ಲೆಟರ್ ಬರೆದು ಕೊಡ್ಬೇಕು, ಏನಾದ್ರೂ ಬೇರೆ ಜನರು ಯಾರು ಸಮೀಪ ಇದ್ದಾರೆ ಅವ್ರ ಕಡೆಯಿಂದ ಹೇಳಿಸಿ ನಾವು ನಮ್ಮ ಹೆಸರು ಕೊಡಿಸಿದ ನಂತರ ಅವ್ರು ಕರೆದಿದ ನಂತರ ನಾವು ಹೋಗಿ ಭೇಟಿ ಆಗ್ಬೇಕು. ಇಷ್ಟು ಸ್ಥಾನ ಒಂದು ಜಡ್ಜ್ ಏನಿದೆ ಅಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಬಾರ್ಗನಲ್ಲಿ ನಮ್ಮ ದುವಾ ಕಬೂಲ್ ಆಗ್ಬೇಕಂದ್ರೆ ಅವಲಿ ಅಲ್ಲಾಹನ ಸಪೋರ್ಟ್ ಬೇಕೇ ಬೇಕು. ಏಕೆ? ನಮ್ಮೊಳಗೆ ಅಷ್ಟು ಶಕ್ತಿ ಇಲ್ಲ. ನಮ್ಮ ನ್ಯಾಲಿಗೆ ಸುಳ್ಳು ಹೇಳಿ ಹೇಳಿ ಆ ಶಕ್ತಿ ನಮ್ಮ ನ್ಯಾಲಿಗೆ ಹೋಗಿಬಿಟ್ಟಿದೆ. ಪ್ರೀತಿಯ ಸಹೋದರೇ, ನಾವು ದೊಡ್ಡವಾದ ಪಾಪಿ ಜನರು, ಡೈರೆಕ್ಟ್ ದುವಾ ಕಬೂಲ್ ಆಗುತ್ತಿಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಆದರೆ ಅಲ್ಲಾಹನ ಸಂತರ ಬಾರಿನ ಹೋಗಿದ ನಂತರ ನೀವು ಯಾವುದೇ ದುವಾ ಮಾಡ್ರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ನೇಕ ಭಕ್ತಾದಿಗಳು ಸತ್ಯನಿಂದ ತನ್ನ ಬಾರ್ಗನಲ್ಲಿ ದುವಾವನ್ನು ಕಬೂಲ್ ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಎಷ್ಟು ಅಲ್ಲಾಹನ ಸಂತರು ಬಂದು ಹೋದ್ರು, ಎಲ್ಲಾ ಅಲ್ಲಾಹನ ಸಂತರು ಬರೀ ಸುಖವಾಗಿ ಜೀವನ ಮಾಡಿಲ್ಲ. ಬಹಳಷ್ಟು ಜನರು ಅಲ್ಲಾಹನ ಸಂತರಿಗೆ ಹಿಂಸೆ ಕೊಡ್ತಿದ್ರು, ನೋವು ಕೊಡ್ತಿದ್ರು, ಕಾಡಿಸ್ತಿದ್ರು. ಇದು ಕಯಾಮತ್ ತನಕ ಇರೋದನೆ. ಈಗಿನ ಕಾಲದ ಮಾತಂತಿಲ್ಲ, ನೀವು ತಿಳ್ಕೊಂಡು ಹೋಗ್ಬೇಡ್ರಿ. ಕಯಾಮತ್ ತನಕ, ಯಾವಾಗಿನ ಪ್ರಪಂಚ ಸೃಷ್ಟಿಯಾಗಿದೆ ಆಗಿನ ತಗೊಂಡು ಕಯಾಮತ್ ತನಕ ಒಳ್ಳೆ ಜನರಿಗೆ ಯಾವತ್ತು ಪ್ರಪಂಚದಲ್ಲಿ ಸುಖ ಇಲ್ಲ, ಸುಖ ಇಲ್ಲ, ಕಷ್ಟ ಇದ್ದೇ ಇದೆ. ನೀವು ಏನ್ ಪಡ್ಕೊಂಡ್ರೆ ನಾನು ಒಳ್ಳೆವಾದ ಕೆಲಸ ಮಾಡ್ಬೇಕು, ಏನಾದ್ರೆ ಸಮಸ್ಯೆ ಬಂದ್ರೆ ದೂರ ಮಾಡ್ಬೇಕು. ನೀವು ಬೇರೆ ಜನರ ಸಮಸ್ಯೆಗಳು ಕಷ್ಟಗಳು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆದ್ರೆ ಬೇರೆ ಜನರು ನಿಮ್ಮ ಮುಂದೆ ಅಟ್ಯಾಕ್ ಮಾಡೋದ್ ಪ್ರಯತ್ನ ಮಾಡ್ತಿರ್ತಾರ. ಏಕೆ? ನಿಮ್ಮ ಒಳ್ಳೆವಾದ ಕೆಲಸಗಳು ಸ್ವಲ್ಪ ಜನರಿಗೆ ಆಗಿ ಬರೋದಿಲ್ಲ. ಅಲ್ಲಾಹನ ಸಂತರು ಇದೇ ರೀತಿ ಮಾಡ್ತಿದ್ರು. ಅವರು ಜನರಿಗೆ ಸಹಾಯ ಮಾಡ್ತಿದ್ರು, ಜನರ ಮೇಲೆ ಬರುವ ಕಷ್ಟಗಳಿಗೆ ದೂರ ಮಾಡ್ತಿದ್ರು. ಅವ್ರ ಮೇಲೆ ಏನಾದ್ರೆ ಅನಾರೋಗ್ಯ ಹಾಕಿದ್ರೆ ಅನಾರೋಗ್ಯಗಳು ದೂರ ಮಾಡ್ತಿದ್ರು ಅಲ್ಲಾಹನ ಸಂತರು. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಿದ್ರು, ಅವ್ರಿಗೆ ಹೊಟ್ಟಿಗಿಚ್ಚು ಪಡ್ಕೊಂತಿದ್ರು. ವಿಷ ಹಾಕಿ ಕೊಡೋದು, ಏನಾದ್ರೆ ಮಿಕ್ಸ್ ಮಾಡಿ ಕೊಡೋದು, ಊಟನಲ್ಲಿ ವಿಷ ಹಾಕೋದು, ಉತ್ತತ್ತಿನಲ್ಲಿ ವಿಷ ಹಾಕೋದು, ಎಂತ ವಸ್ತುಗಳು ಊಟ ವಿಷ ಹಾಕಿ ಕೊಡೋದ್ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಪ್ರೀತಿಯ ಸಹೋದರ ಅಲ್ಲಾಹನ ಸಂತರು ಅವರು ಜಿಕ್ರ್ ಮಾಡಿ ವಿಷಯಗಳಿಗೆ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಉದಾಹರಣೆಗಾಗಿ ಹಜರತ್ ಸೈಯದ್ ಸುಲೇಮಾನ್ ಶಾ ಖಾದ್ರಿ ಉರ್ಫ್ ದೂತಾನ ರಹಿಮತುಲ್ಲಾಹ್ ಅಲೈಹಿ ನಾವು ಎಲ್ಲರೂ ಕೇಳಿದೀವಿ, ಚರ್ಚೆ ವರ್ಷ ಕೇಳ್ತೀವಿ. ಪ್ರೀತಿಯ ಸಹೋದರರೇ, ಇವತ್ತು ನೋಡ್ರಿ ಅಲ್ಹಮ್ದುಲಿಲ್ಲಾಹ್ ಹಜರತ್ ದೂತಾನ ರಹಿಮತುಲ್ಲಾಹ್ ಅಲೈಹಿ ಇಷ್ಟು ವರ್ಷ ಆಯ್ತು. ಇವತ್ತು ಉರುಸ್ ಎಷ್ಟನೇ ವರ್ಷ ಉರುಸ್ ನಡೆಯಕ್ ಕುಂತಿದೆ. ರಹಿಮತುಲ್ಲಾಹ್ ಅಲೈಹಿ ಸಾವು ಹೊಂದಿ 137 ವರ್ಷ ಆಯ್ತು. ಅಲ್ಹಮ್ದುಲಿಲ್ಲಾಹ್ 137 ವರ್ಷ ಆಗಿದ್ದರೇನೆ ಇವತ್ತಿಗಾಗಿ ಹೆಸರು ಯಾರ್ತಿ ಜೀವಿತ ಇದೆ ಅಂದ್ರೆ ಅವರು ಸಾವು ಬಂದಿಲ್ಲ. ಅಲ್ಹಮ್ದುಲಿಲ್ಲಾಹ್ ಅವ್ರು ಜೀವಿತ ಇದ್ದಾರೆ. ನಮ್ಮ ಕಷ್ಟಗಳು ದೂರ ಮಾಡ್ಕೊಂಡ್ರೆ ಇವತ್ತು ಪ್ರೀತಿ ಮಾಡೋರು ಇವತ್ತು ಇದೇ ಮಾತಾಡ್ಕೊಂತಿದ್ದಾರೆ ಜನರು. ಅವ್ರು ಇನ್ನೋರ್ಗೆ ಜೀವಿತ ಇದ್ದಾರೆ. ಅಲ್ಲಾಹನ ಸಂತರು ಸಾವು ಯಾವತ್ತು ಹೊಂದುದಿಲ್ಲ. ಅವ್ರು ನಮ್ಮನಿಂದ ಪರ್ದೆ ಆಗಿರಬಹುದು, ನಮ್ಮನ್ನ ದೂರ ಆಗಿರಬಹುದು. ಅಲ್ಹಮ್ದುಲಿಲ್ಲಾಹ್ ಕಯಾಮತ್ ಬರ ತನಕೇನಿದೆ ಅವರು ತನ್ನ ಸಮಾಧಿ ಒಳಗೆ ಜೀವಿತ ಇದ್ದಾರೆ. ಅಲ್ಲಾಹನ ಸಂತರು ಕಯಾಮತ್ ತನಕ ಜೀವಿತಿದ್ದಾರೆ. ಪ್ರೀತಿಯ ಸಹೋದರರೇ, ಆತ್ಮಶಕ್ತಿನಿಂದ ಬಹಳಷ್ಟು ಜನರಿನ ಕಷ್ಟಗಳಿಗೆ ದೂರ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಈಗ ನೋಡ್ರಿ, ಅಲ್ಲಾಹನ ಸಂತರು ಹಾಗೆ ಒಂದು ಊರು ಬಿಟ್ಟು ಬೇರೆ ಊರಿಗೆ ಬರೋದಿಲ್ಲ. ಅಲ್ಲಾಹನ ಸಂತರು ಹಾಗೆ ಬರೋದಿಲ್ಲ, ಏನಾದ್ರೂ ಉದ್ದೇಶ ಇರ್ತಿತ್ತು. ಅಲ್ಲಾಹನ ಸಂತರು ಇಡೀ ಜೀವನ ಅವ್ರು ಪ್ರಾರ್ಥನೆ ಮಾಡ್ತಿದ್ರು, ಜನರಿಗೆ ಪ್ರಾರ್ಥನೆ ಮಾಡಿಸ್ತಿದ್ರು. ನೀವು ಅಲ್ಲಾಹನ ಸಮೀಪ ಆಗ್ರಿ, ಮಸಜೀದ್ಗೆ ಬಾರಿ, ಒಳ್ಳೆವಾದ ಕೆಲಸಗಳೇ ಬಾರಿ, ತಪ್ಪವಾದ ಕೆಲಸವನ್ನು ಬಿಡ್ರಿ, ಪಾಪದು ನಡವಳಿಕೆ ಬಿಡ್ರಿ, ಪುಣ್ಯ ದಾರಿ ಕಡೆ ಬಾರಿ, ಎಲ್ಲಾ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಡ್ತಿದ್ರು. ಆದ್ರೆ ಆ ಹೇಳೋದ ಮುಂಚೆ ಅವರು ಅತಿ ಜಾಸ್ತಿ ಪಾಲನೆ ಮಾಡ್ತಿದ್ರು ಅಲ್ಲಾಹನ ಸಂತರು. ಈಗ ಉದಾಹರಣೆಗಾಗಿ ಹಜರತ್ ಸೈಯದ್ ಸುಲೇಮಾನ್ ಶಾ ಉರ್ಫ್ ದೂತಾನ ರಹಿಮತುಲ್ಲಾಹ್ ಅಲೈಹಿ ಲಕ್ಷ್ಮೇಶ್ವರ್, ಇವರು ಪ್ರಾಪರ್ ಲಕ್ಷ್ಮೇಶ್ವರ್ ಅವರಲ್ಲ. ಇದು ಮೊದಲೇ ಮಾತು ತಿಳ್ಕೊರಿ. ಬಹಳ ಜನ ತಿಳ್ಕೊಬಹುದು, ಹಜರತ್ ದೂತಾನ ರಹಿಮತುಲ್ಲಾಹ್ ಅಲೈಹಿ ಲಕ್ಷ್ಮೇಶ್ವರಲ್ಲಿ ಇಷ್ಟು ದೊಡ್ಡವಾದ ದರ್ಗಾ ಇದೆ, ಅವರು ಲಕ್ಷ್ಮೇಶ್ವರ್ ನಲ್ಲಿನೇ ಹುಟ್ಟಿರಬಹುದು, ಲಕ್ಷ್ಮೇಶ್ವರ್ ನಲ್ಲಿನ ಅವರು ಬೆಳೆದಿರಬಹುದು, ದೊಡ್ಡರಾಗಿರಬಹುದು, ಅಲ್ಲೇ ಸಾವು ಹೊಂದಿರಬಹುದು. ಇಲ್ಲ ಪ್ರೀತಿಯ ಸಹೋದರರೇ, ಹಜರತ್ ದೂತಾನ ರಹಿಮತುಲ್ಲಾಹ್ ಅಲೈಹಿ ಅವ್ರ ಸ್ವಂತ ಊರು ಯಾವುದು? ಬಗ್ದಾದ್. ಯಾವ್ದಿದೆ? ಬಗ್ದಾದ್. ಬಗ್ದಾದ್ ನಲ್ಲಿ ಒಂದು ಹಳ್ಳಿ ಇದೆ, ಹಂಕಾರ್ ಅಂತ, ಹಂಕಾರಿ, ಅದಕ್ಕೆ ಹಂಕಾರಿ ಹೇಳ್ತಾರೆ. ಯಾವ ರೀತಿ ಹಜರತ್ ಅಬು ಹುರೇರಾ ಬುಖಾರಿ ಅಂತ ಹೇಳ್ತಾರೆ. ಹಜರತ್ ಅಬು ಹುರೇರಾ ಅವರು
ಬುಖಾರ್ ಅನ್ನೋದು ಊರಿನಲ್ಲಿ ಇರ್ತಿದ್ರು. ಅದಕ್ಕೆ ಹಜರತ್ ಅಬು ಹುರೇರಾ ಬುಖಾರಿ ಅಂತ ಹೇಳ್ತಾರೆ. ಹಜರತ್ ದೂದಾನ ರಹಿಮತುಲ್ಲಾಹಿ ಅಲೈಹಿರು ಬಗ್ದಾದ್ ನಲ್ಲಿ ಹಂಕಾರಿ ಊರಿನಲ್ಲಿ ಇರ್ತಿದ್ರು. ಬಗ್ದಾದ್ನಿಂದ ಹಜರತ್ ದೂದಾನ ರಹಿಮತುಲ್ಲಾಹಿ ತನ್ನ ಚಿಕ್ಕಪ್ಪಾಜಿ ಜೊತೆ ಹಿಂದೂಸ್ತಾನ್ಗೆ ಬಂದ್ರು, ಭಾರತಕ್ಕೆ ಬಂದ್ರು. ಭಾರತದಲ್ಲಿ ಇಂಡಿಯಾನಲ್ಲಿ ಎಲ್ಲೇ ಬಂದ್ರು? ದೆಹಲಿ ಫಸ್ಟ್ ಪ್ರವಾಸ ಅವ್ರದ್ದು. ದೆಹಲಿನಲ್ಲಿ ಬಂದ್ರು ಚಿಕ್ಕಪ್ಪಾಜಿ ಜೊತೆ. ಮತ್ತು ಚಿಕ್ಕಪ್ಪಾಜಿ ಅವರಿಗೆ ದೆಹಲಿನಲ್ಲಿ ಬಿಟ್ಟು ಹಜರತ್ ದೂದಾನ ರಹಿಮತುಲ್ಲಾಹಿ ಪ್ರವಾಸ ಮಾಡ್ಕೊಂತ ಎಲ್ಲೇ ಬಂದ್ರು? ಕರ್ನಾಟಕಗೆ ಬಂದ್ರು. ಕರ್ನಾಟಕಕ್ಕೆ ಬಂದಿದ ನಂತರ ಕರ್ನಾಟಕದಲ್ಲಿ ಮೊದಲೇ ಸ್ಟಾಪ್ ಎಲ್ಲಿ ಆದ್ರು? ತುಮಕೂರಿನಲ್ಲಿ ಆದ್ರು. ಮತ್ತು 2ನೇ ಊರು ಯಾವುದು? ಕೋಳ. 3ನೇ ಊರು ಹನಗನಘಟ್ಟ. ಅಲ್ಲಿನ ದೀನ್ ತಬ್ಲೀಗ್ ಮಾಡ್ಕೊಂತ ಮತ್ತು ಯಾವುದು? ಬಂಕಾಪುರ್. ಮತ್ತು ಅವರು ಬಿಟ್ಟು ಸವನೂರ್. ಮತ್ತು ಸವನೂರ್ ಆಗಿದ ನಂತರ ಶಿಗ್ಗಾಂವ್ನಿಂದ ಹುಬ್ಬಳ್ಳಿ. ಹಜರತ್ ದೂದಾನ ರಹಿಮತುಲ್ಲಾಹಿ ಪ್ರವಾಸ ನೋಡ್ರಿ. ಬಗ್ದಾದ್ನಿಂದ ಕರ್ನಾಟಕ ಈ ರೀತಿ ಬಂದ್ರು ಹಜರತ್ ದೂದಾನ ರಹಿಮತುಲ್ಲಾಹಿ. ಅಲ್ಲಾಹನ ಸಂತರ ಕೆಲಸ ಏನಿತ್ತು? ಜನರಿಗೆ ಒಳ್ಳೆಯವಾದ ಸಂದೇಶ ಕೊಡಬೇಕು, ಕುರ್ಆನ್ ಮತ್ತು ಇಸ್ಲಾಮಿನ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ರು ಅವರು. ಜನರಿಗೆ ಪಾಪ ದಾರಿಯ ದೂರ ಮಾಡಕ್ ಬಂದಿದ್ರು ಅಲ್ಲಾಹನ ಸಂತರು. ಅಲ್ಲಾಹನ ಸಮೀಪ ತರಕ್ ಬಂದಿದ್ರು ಅಲ್ಲಾಹನ ಸಂತರು. ನೋಡ್ರಿ ಪ್ರವಾಸ ಹೇಗೆ ಮಾಡ್ಕೊಂಡು ಬಂದ್ರು ಅವರು. ಸ್ವಂತವ್ರು ನೋಡಿದ್ರೆ ಬಗ್ದಾದಿಂದ ಕರ್ನಾಟಕದಲ್ಲಿ ಹುಬ್ಬಳ್ಳಿನಲ್ಲಿ ಎಲ್ಲೇ ಒಂದು ವಣಿ ಇದೆ, ಅದಕ್ಕೆ ಕಮ್ಮರಪೇಟ್ ಅಂತ ಹೇಳ್ತಾರೆ. ಹುಬ್ಬಳ್ಳಿನಲ್ಲಿ ಒಂದು ವಣಿ ಇದೆ, ಕಮ್ರಿಪೇಟ್ ಮೊಹಲ್ಲಾ ಅಂತಿದೆ. ಆ ಕಮ್ರಿಪೇಟ್ ಮೊಹಲ್ಲಾ ಆ ವಣಿ ಒಳಗೆ ಒಂದು ದರ್ಗಾ ಇದೆ, ಮಸ್ತ್ ಅಲಿ ಶಾ ಬಾಬಾ ರಹಿಮತುಲ್ಲಾಹಿ. ಆ ದರ್ಗಾನಲ್ಲಿ ಇತ್ತು ಹಜರತ್ ದೂದಾನ ರಹಿಮತುಲ್ಲಾಹಿ ಮಕ್ಕಳಿಗೆ ಕುರ್ಆನ್ ಮತ್ತು ಕುರ್ಆನ್ ಮತ್ತು ಹದೀಸ್ನ ಪಾಠ ಕಲಿಸ್ಕೊಡ್ತಿದ್ರು ಮಕ್ಕಳಿಗೆ. ಮದರ್ಸಾ ಓದಿಸ್ತಿದ್ರು ಅವರು ಹುಬ್ಬಳ್ಳಿನಲ್ಲಿ. ಹಜರತ್ ದೂದಾನ ರಹಿಮತುಲ್ಲಾಹಿ ಮಕ್ಕಳಿಗೆ ಕುರ್ಆನ್ ಶಿಕ್ಷಣ ಕೊಡ್ತಿದ್ರು. ಮಸ್ತ್ ಅಲಿ ಶಾ ಬಾಬಾ ರಹಿಮತುಲ್ಲಾಹಿ ದರ್ಗಾನಲ್ಲಿ ಕುಂತು ಹಜರತ್ ದೂದಾನ ರಹಿಮತುಲ್ಲಾಹಿ. ಪ್ರೀತಿಯ ಸಹೋದರರೇ, ಹಜರತ್ ದೂದಾನ ರಹಿಮತುಲ್ಲಾಹಿ ತನ್ನ ಸ್ವಂತ ಊರು ಏಕೆ ಬಿಟ್ಟರು? ಅವರು ಬೆಳೆದಿರೋ ಊರು, ಆಟ ಆಡಿದ ಊರು, ತಿಂದಿದ ಊರು, ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮರು ಗೆಳೆಯರು ಎಲ್ಲಾರು ಇದ್ದಿದ ಊರು, ಆ ಸ್ವಂತ ಊರು ಬಿಟ್ಟು ಅಲ್ಲಿಂದ ಇಲ್ಲೇ ತನಕ ಪ್ರವಾಸ ಮಾಡ್ಕೊಂಡು ಬಂದ್ರು. ಏಕೆ ಬಂದರು? ಏನ್ ಜೇಬ್ ತುಂಬಿಕೊಳಕ್ ಬಂದಿದ್ರು? ಏನ್ ಶ್ರೀಮಂತರಾಗಕ್ಕೆ ಬಂದಿದ್ರು? ಇಲ್ಲ ಪ್ರೀತಿಯ ಸಹೋದರರೇ, ಜನರು ಕೆಟ್ಟ ದಾರಿ ಇರುವ ಜನರಿಗೆ ಒಳ್ಳೆಯ ದಾರಿ ತರಕ್ಕೆ ಬಂದಿದ್ರು. ಎಲ್ಲಿ ಜ್ಞಾನ ಶಿಕ್ಷಣ ಕಡಿಮೆ ಇದೆ ಆ ಮಕ್ಕಳಿಗೆ ಶಿಕ್ಷಣ ಜ್ಞಾನ ಕೊಡೋದಕ್ಕೆ ಬಂದಿದ್ರು. ಕುರ್ಆನಿನ ಶಿಕ್ಷಣ ಕೊಡೋದಕ್ಕೆ ಬಂದಿದ್ರು. ಸುನ್ನತೆ ಮುಸ್ತಫಾ ಕಲಿಸೋದಕ್ಕೆ ಬಂದಿದ್ರು ಹಜರತ್ ದೂದಾನ ರಹಿಮತುಲ್ಲಾಹಿ. ಪ್ರೀತಿಯ ಸಹೋದರರೇ, ಇಷ್ಟೇ ಇಲ್ಲ, ಹಜರತ್ ದೂದಾನ ರಹಿಮತುಲ್ಲಾಹಿ ಹುಬ್ಬಳ್ಳಿನಲ್ಲಿ ಇರ್ತಿದ್ರು. ಈಗ ಹುಬ್ಬಳ್ಳಿನಿಂದ ಲಕ್ಷ್ಮೇಶ್ವರಿಗೆ ಏಕೆ ಬಂದರು? ಬರೋದು ಕಾರಣ ಏಕೆ? ಹುಬ್ಬಳ್ಳಿಯಲ್ಲಿ ಇವತ್ತಿಗಾಗಿ ದರ್ಗಾ ಇದೆ, ಅಲ್ಹಮ್ದುಲಿಲ್ಲಾ. ಹುಬ್ಬಳ್ಳಿ ಎಲ್ಲೇ ಕುಂತಿದ್ರು, ಎಲ್ಲೇ ಜಿಕ್ರ ಮಾಡ್ತಿದ್ರು ಮತ್ತು ಮಕ್ಕಳಿಗೆ ಏನು ಓದಿಸ್ತಿದ್ರು, ಇವತ್ತಿಗಾಗಿ ಆ ಹುಬ್ಬಳ್ಳಿಯಲ್ಲಿ ಜಾಗ ಇದೆ. ಹಜರತ್ ದೂದಾನ ರಹಿಮತುಲ್ಲಾಹಿ ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಿಗೆ ಬರೋದು ಉದ್ದೇಶ ಏನೆಂದ್ರೆ, ಒಬ್ಬ ವ್ಯಕ್ತಿ ಲಕ್ಷ್ಮೇಶ್ವರ್ನಲ್ಲಿ ಅಬ್ದುಲ್ ರಜಾಕ್ ಬೈಗ್ ಅನ್ನವ ಆ ವ್ಯಕ್ತಿ ತನ್ನ ಮನೆಯದು ಕಷ್ಟಗಳಿಗೆ ನೋಡಿ ಸಹಿಸ್ಕೊಳಕಾಗಿಲ್ಲ. ಮನೆಯಲ್ಲಿ ಬಹಳಷ್ಟು ಕಷ್ಟ ಇತ್ತು, ತೊಂದ್ರೆ ಇತ್ತು. ಆ ತೊಂದರೆ ಕಷ್ಟಗಳು ನೋಡಿದ ನಂತರ ಊರು ಬಿಟ್ಟು ಹುಬ್ಬಳ್ಳಿಗೆ ಹೋಗಿದ್ದ. ಅಬ್ದುಲ್ ರಜಾಕ್ ಬೈಗ್ ಅನ್ನೋ ವ್ಯಕ್ತಿ ಊರು ಬಿಟ್ಟು ಹೇಗೆ ಹೋಗಬೇಕಿತ್ತು. ಹೋಗಿದ್ದ ನಂತರ ಹೋಗಿ ಅಲ್ಲೆಲ್ಲಿ ಒಣಿ ಅಡ್ಡಾಡಕೊಂತ ಮಸ್ತ್ ಅಲಿ ಶಾ ಬಾಬಾ ರಹಿಮತುಲ್ಲಾಹಿ ದರ್ಗಾನಲ್ಲಿ ಬಂದ ವ್ಯಕ್ತಿ ಅಬ್ದುಲ್ ರಜಾಕ್ ಬೈಗ್ ಅನ್ನವ. ಮನೆ ಕಷ್ಟ ಜಾಸ್ತಿ ಇದೆ, ಇರೋದಕ್ಕೆ ಶಾಂತಿ ಇಲ್ಲ, ಸುಖ ಇಲ್ಲ, ಏನಿಲ್ಲ. ಮನೆ ಇದ್ರೆ ನನಗೆ ಶಾಂತಿ ಸಿಕ್ಕಾಗುತ್ತಿಲ್ಲ, ನಾನು ಊರು ಬಿಟ್ಟು ಹೋಗಲೇಬೇಕು, ನನಗೆ ಬೇಡ ಮನೆ ಅಂತೂ ಆ ಅಬ್ದುಲ್ ರಜಾಕ್ ವ್ಯಕ್ತಿ ಏನ್ ಮಾಡಿದ? ತನ್ನ ಸ್ವಂತ ಊರು ಬಿಟ್ಟು ಲಕ್ಷ್ಮೇಶ್ವರ ಮನಿ ಬಿಟ್ಟು ಏನ್ ಮಾಡಿದ? ಹುಬ್ಬಳ್ಳಿಗೆ ಹೋಗಿದ ನಂತರ ಅಲ್ಲಾಹ್ ಅಕ್ಬರ್. ಪ್ರೀತಿಯ ಸಹೋದರರೇ, ಹಜರತ್ ದೂದಾನ ರಹಿಮತುಲ್ಲಾಹಿ ಮಕ್ಕಳಿಗೆ ಕುರ್ಆನಿನ ಶಿಕ್ಷಣ ಕಲ್ಸಕ್ ಕುಂತಿದ್ದಾರೆ, ಕುರ್ಆನ್ ಓದಸಕ್ ಕುಂತಿದ್ದಾರೆ. 1 ದಿನ 2 ದಿನ ಅಬ್ದುಲ್ ರಜಾಕ್ ಬೈಗ್ ವ್ಯಕ್ತಿ ದೂದಾನ ರಹಿಮತುಲ್ಲಾಹಿ ಜೊತೆ ಇದ್ದಿದ್ದ ನಂತರ ಆಮೇಲೆ ದೂದಾನ ರಹಿಮತುಲ್ಲಾಹಿ ಹೇಳಿದ್ರು, ಅಬ್ದುಲ್ ರಜಾಕ್ ಈ ರೀತಿ ಮನೆ ಬಿಟ್ಟು ಬರೋದು ಚಲೋ ಇಲ್ಲ. ಅಬ್ದುಲ್ ರಜಾಕ್ ಮನೆಯಲ್ಲಿ ನಿನ್ನ ಹೆಂಡತಿ ಮಕ್ಕಳಿದ್ದಾರೆ. ಅಬ್ದುಲ್ ರಜಾಕ್ ಮನೆಯಲ್ಲಿ ನಿನ್ನ ತಾಯಿ ಇದ್ದಾರೆ. ತಾಯಿಯ ಸೇವೆ ಮೊದಲೇ ಇಬಾದತಿನ ಮುಖ್ಯ ಇದೆ. ಪ್ರೀತಿ ನನ್ನ ಅಬ್ದುಲ್ ರಜಾಕ್ ಹೆಂಡತಿಗೆ ಬಿಟ್ಟು ಬರಬಾರ್ದು, ಈ ರೀತಿ ಮಕ್ಕಳಿಗೆ ಬಿಟ್ಟು ಬರಬಾರ್ದು. ಅಬ್ದುಲ್ ರಜಾಕ್ ಒಳ್ಳೆ ಹೋಗು, ನಿನ್ನ ಮನೆಗೆ ಹೋಗ್ಬಿಡು. ಅಬ್ದುಲ್ ರಜಾಕ್ ಹೇಳಿದ, ದೂದಾನ ರಹಿಮತುಲ್ಲಾಹಿ ನನ್ನ ಮನೆಯಲ್ಲಿ ಕಷ್ಟ ಬಾಳಿದೆ, ನನ್ನ ಮನೆಯಲ್ಲಿ ದುಃಖ ಜಾಸ್ತಿ ಇದೆ, ನಾನು ಹೇಗೆ ಹೋಗ್ಬೇಕು? ಸುಖಾನಿಲ್ಲ, ಶಾಂತಿನಿಲ್ಲ, ನಾನು ಯಾವ್ದು ಮುಖ ತುಂಬ ನನ್ನ ಮನೆಯಲ್ಲಿ ಹೋಗ್ಬೇಕು? ಹಜರತ್ ದೂದಾನ ರಹಿಮತುಲ್ಲಾಹಿ ಹೇಳಿದ್ರು, ಅಬ್ದುಲ್ ರಜಾಕ್ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೇಲೆ ನಂಬಿಕೆ ಇಟ್ಕೋ ಅಬ್ದುಲ್ ರಜಾಕ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ನ ಕಷ್ಟಗಳು ಎಲ್ಲ ದೂರ ಮಾಡುತ್ತಾನೆ, ಅಲ್ಲಾಹನ ಮೇಲೆ ವಿಶ್ವಾಸ ಇಟ್ಕೋ ಅಬ್ದುಲ್ ರಜಾಕ್. ಪ್ರೀತಿಯ ಸಹೋದರರೇ, ಹಜರತ್ ದೂದಾನ ರಹಿಮತುಲ್ಲಾಹಿ ತಿಳಿಸಿ ಹೇಳಿದ ನಂತರ ಅಬ್ದುಲ್ ರಜಾಕ್ ಒಂದು ಮಾತು ಹೇಳಿದ, ದೂದಾನ ರಹಿಮತುಲ್ಲಾಹಿ, ನಾನು ಹೋಗುತ್ತೇನೆ ನನ್ನ ಮನೆಗೆ, ಆದ್ರೆ ನನ್ನ ಜೊತೆ ನೀವೇ ನನ್ನ ಮನೆಗೆ ಬರಬೇಕು. ಮನೆಯಲ್ಲಿ ಬಂದು ನನ್ನ ತಾಯಿಯವರಿಗೆ, ನನ್ನ ಹೆಂಡತಿಗೆ ತಿಳಿಸಿ ಬರಬೇಕು. ಯಾಕೆಂದ್ರೆ ಎಲ್ಲಾರು ಸಿಟ್ಟಾಗುತ್ತಾರೆ. ನಾನು ಮತ್ತೆ ಹೊಳ್ಳಿ ಹೋಗಿದ ನಂತರ ಹಜರತ್ ದೂದಾನ ರಹಿಮತುಲ್ಲಾಹಿ ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಿಗೆ ಬಂದ್ರು. ಫಸ್ಟ್ ಸಾರಿ ಲಕ್ಷ್ಮೇಶ್ವರಿಗೆ ಬಂದಿದ್ ಪ್ರೀತಿಯ ಸಹೋದರರೇ, ಮನೆಯಲ್ಲಿ ಬಂದಿದ ನಂತರ ಅಲ್ಲಾಹ್ ಅಕ್ಬರ್ ಎಲ್ಲಾ ಮನೆ ಜನರಿಗೆ ಕುಂದರಿಸಿ ಎಲ್ಲಾರಿಗೆ ದೀನ್ ತಬ್ಲೀಗ್ ಮಾಡಿದ್ರು. ಅಲ್ಲಾಹ್ ಮತ್ತು ರಸೂಲ್ ಅಲ್ಲಾಹನ ಪ್ರೀತಿ ಬಗ್ಗೆ ಹೇಳಿದ್ರು, ಶರೀಯತ್ ಮತ್ತು
ಸುನ್ನತಿನ ಬಗ್ಗೆ ತಿಳಿಸಿ ಹೇಳಿದ್ರು, ಕುರಾನ್ ಬಗ್ಗೆ ತಿಳಿಸಿ ಹೇಳಿದ್ರು. ಪ್ರೀತಿಯ ಸಹೋದರರೇ, ಇದೆಲ್ಲ ತಿಳಿಸಿ ಹೇಳಿದ ನಂತರ ಹಜರತ್ ದೂದಾನ ರಹಿಮತುಲ್ಲಾ ಅಲೈಹಿ ಒಳ್ಳೆ ಮನೆಯಿಂದ ಹೋಗ ಕುಂತಿದ್ರು. ಅಬ್ದುಲ್ ರಜಾಕ್ ಹೇಳಿದ, ಐ ದೂದಾನ ರಹಿಮತುಲ್ಲಾ ಅಲೈಹಿ ಬಂದಿದ್ದೀರಾ, ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ರೆ ಬಹಳ ಚಲೋ ಆಗುತ್ತದೆ, ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರಿ, ನಿಮ್ಮ ಕಾಲು ನಮ್ಮ ಮನೆಯಲ್ಲಿ ಬಿದ್ದಿದೆ, ಎಷ್ಟು ಶಾಂತಿ ಬಂದಿದೆ, ಸುಖ ಬಂದಿದೆ, ಸ್ವಲ್ಪ ದಿನ ಈ ಊರಿನಲ್ಲಿ ಇದ್ದಿದ್ರೆ ಬಹಳ ಚಲೋ ಆಗುತ್ತದೆ. ಪ್ರೀತಿಯ ಸಹೋದರರೇ, ಅಬ್ದುಲ್ ರಜಾಕ್ ಹೇಳಬೇಕು, ಹಜರತ್ ದೂದಾನ ರಹಿಮತುಲ್ಲಾ ಅಲೈಹಿ ಲಕ್ಷ್ಮೇಶ್ವರ್ನಲ್ಲಿ ಇದ್ದರು. ಲಕ್ಷ್ಮೇಶ್ವರ್ನಲ್ಲಿ ಯಾವ ಜಗದಲ್ಲಿ ಒಂದು ಆಸಾರ್ ಓಣಿ ಅಂತಿದೆ, ಆಸಾರ್ ಮೊಹಲ್ಲಾ ಅಂತ ಹೇಳುತ್ತಾರೆ ಲಕ್ಷ್ಮೇಶ್ವರ್ನಲ್ಲಿ. ಆ ಆಸಾರ್ ಮೊಹಲ್ಲಾನಲ್ಲಿ ಒಂದು ದರ್ಗಾ ಇದೆ, ಅಮೀನ್ ಶಾ ಬಾಬಾ ರಹಿಮತುಲ್ಲಾ ಅಲೈಹಿ. ಅಮೀನ್ ಶಾ ಬಾಬಾ ರಹಿಮತುಲ್ಲಾ ಆ ದರ್ಗಾದಲ್ಲಿ ಇದ್ದು ಹಜರತ್ ದೂದಾನ ರಹಿಮತುಲ್ಲಾ ಅಲ್ಲೇ ಜಿಕ್ರ ಮಾಡ್ತಿದ್ರು, ನಮಾಜ್ ಮಾಡ್ತಿದ್ರು. ಆದ್ರೆ ನೋಡ್ರಿ ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಎಲ್ಲೆಲ್ಲ ಯಾವ್ಯಾವ್ದು ಜಗನಲ್ಲಿ ಹೋಗಿದ್ದಾರೆ, ಅವರು ಎಲ್ಲ ಊಟ ನೀರ್ ಬಿಟ್ಟಿದ್ರೆ ಆದ್ರೆ ನಮಾಜ್ ಬಿಡ್ತಿದ್ದಿಲ್ಲ ಅವರು, ಅಲ್ಲಾಹನ ಜಿಕ್ರ ಬಿಡ್ತಿದ್ದಿಲ್ಲ ಅವರು. ಅಲ್ಲಾಹನ ರಬ್ಬುಲ್ ಇಜ್ಜತಿಗೆ ನೆನಪು ಮಾಡೋದು ಬಿಡ್ತಿದ್ದಿಲ್ಲ ಅಲ್ಲಾಹನ ಸಂತರು. ಯಾವುದೇ ಜಗ ಇರ್ಲಿ ಬರೀ ಜಿಕ್ರ ಮಾಡ್ತಿದ್ರು, ಅಲ್ಲಾಹನ ನೆನಪಿನಲ್ಲಿ ಇರ್ತಿದ್ರು, ನಮಾಜ್ ಯಾವುದೇ ತರ ಅದು ಬಿಡ್ತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಅಬ್ದುಲ್ ರಜಾಕ್ ಇದು ಎಲ್ಲ ನೋಡಿದ ನಂತರ ಮನೆಯಲ್ಲಿ ಬಂದು ತನ್ನ ಹೆಂಡತಿ ಮತ್ತು ತಾಯಿ ಮಕ್ಕಳಿಗೆ ಎಲ್ಲಾ ಕುಟುಂಬಗಳು ಹೇಳುತ್ತಾನೆ, ಹಜರತರು ಅಲ್ಲಿಂದ ಇಲ್ಲಿ ನಮ್ಮ ಊರಿಗೆ ಬಂದಿದ್ದಾರ, ನಾವು ಎಲ್ಲಾರು ಅವ್ರ ಕೈಯಲ್ಲಿ ಕೈ ಕೊಟ್ಟು ಬಯ್ಯತ್ ಆಗಿದ್ರೆ ಎಷ್ಟು ಚಲೋ ಆಗ್ತೀವಿ, ಮುರೀದ್ ಆಗಿದ್ರೆ ಎಷ್ಟು ಚಲೋ ಆಗ್ತೀವಿ. ಪ್ರೀತಿಯ ಸಹೋದರರೇ, ಹೇಗೆ ಹೆಂಡತಿ ಮಕ್ಕಳಿಗೆ ಅಬ್ದುಲ್ ರಜಾಕ್ ಕಳವೆ ಇತ್ತು, ಆ ತಾಯಿ ಮತ್ತು ಹೆಂಡತಿಯವರು ಮಕ್ಕಳವರು ಕುಟುಂಬರು ಎಲ್ಲಾರು ಏನ್ ಹೇಳಿದ್ರು, ಒಬ್ರು ಫಕೀರವ್ರಿಗೆ ತಂದು ಮುರೀದ್ ಆಗ್ಬೇಕಂದ್ರೆ ಹೇಳಕ್ ಕುಂತಿದ್ಯಾ, ಅವ್ರು ಎಲ್ಲಿಂದ ಬಂದಿದಾರ, ಯಾರಿದಾರ ಯಾರಿಗೆ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಕೈ ಕೊಟ್ಟು ನಾವು ಬಯ್ಯತ್ತಾಗ್ಬೇಕು, ಮುರಿದಾಗ್ಬೇಕು, ಇದೇನು ಮಾಡಕ್ ಕುಂತಿದ್ಯಾ ನೀನು ಬಯ್ಯತ್ ಮುರಿದ್ ಆಗೋದಿದ್ರೆ ನೀನಾಗು, ಆದ್ರೆ ನಮ್ಗೆ ಹೇಳಕ್ ಹೋಗ್ಬೇಡ, ನಾವು ಆಗೋದಿಲ್ಲ ಅಂತ ಆ ರೀತಿ ಈ ರೀತಿ ಮಾತಾಡಿ ಹಜರತ್ ದೂದಾನ ರಹಿಮತುಲ್ಲಾ ಬಗ್ಗೆ ಕೆಟ್ಟವಾದ ಅಕ್ಷರ ಬಳಸಿದ್ರು, ಬಹಳ ಕೆಟ್ಟವಾದ ಮಾತಾಡಿದ್ರು. ಏನೋ ಮನೆಯವರು ಹೆಣ್ಣು ಮಕ್ಕಳು ಇರೋರು ಅವರು ಮಾತಾಡಿದ ನಂತರ ಅಬ್ದುಲ್ ರಜಾಕ್ ಏನ್ ಮಾಡಿದ್ದ, ನಾನು ನಿಮ್ಮ ಜೊತೆ ಇರೋದು ಚಲೋ ಇಲ್ಲ, ನನ್ನ ಪೀರು ಮುರ್ಷಿದ್ ನನ್ನ ಗುರುಗಳ ಜೊತೆ ನಾನೇ ಹೋಗ್ಬಿಡ್ತೀನಿ, ಬೇಡ ಬೇಡ ನನಗೆ, ಯಾಕೆಂದ್ರೆ ಗುರುಗಳ ಸಮೀಪ ಆಗಿದ ನಂತರ ನನ್ನ ಹೃದಯಕ್ಕೆ ಶಾಂತಿ ಸಿಕ್ಕಿದೆ, ಅಲ್ಲಾಹನ ಪ್ರೀತಿ ಸಿಕ್ಕಿದೆ, ನಾನು ಬೇನಮಾಜ್ ಇದ್ದೆ, ನಮಾಜ್ ಆಗಿದ್ದೇನೆ, ನಾನು ಶರಿಯತ್ ಸುನ್ನತಿನ ದೂರ ಆಗಿದ್ದೆ, ಅದು ಸುನ್ನತ್ ಸಮೀಪ ಆಗಿದ್ದೇನೆ, ನಿಮ್ಮ ಜೊತೆ ಇರೋದಕ್ಕಿಂತ ಜಾಸ್ತಿ ಗುರುಗಳ ಅವ್ರ ಜೊತೆ ನಾನು ಇರಬೇಕು ಅಂತ ಅಬ್ದುಲ್ ರಜಾಕ್ ಒಳ್ಳೆಯ ದೂದಾನ ರಹಿಮತುಲ್ಲಾ ಸಮೀಪ ಬಂದ. ಹಜರತ್ ದೂದಾನ ರಹಿಮತುಲ್ಲಾ ಅಲೈಹಿ ಅಬ್ದುಲ್ ರಜಾಕ್ ನ ಮುಖ ನೋಡಿ ಹೇಳಿದ್ರು, ಅಬ್ದುಲ್ ರಜಾಕ್ ನೀನು ಮುರಿದಾಗಿದೆಯಾ, ಹೌದು ಚಲೋ, ಆದ್ರೆ ಈ ರೀತಿ ನೀ ಬೇಜಾರಾಗಿ ಹೊಳ್ಳಿ ಬರೋದು ಚಲೋ ಇಲ್ಲ. ಅಬ್ದುಲ್ ರಜಾಕ್ ಒಳ್ಳಿ ಹೋಗು, ಮನೆಗೆ ಹೋಗು, ತಾಯಿ ತಂದೆ ಹೆಂಡತಿ ಮಕ್ಕಳು ಈ ರೀತಿ ಬರಬಾರ್ದು, ಬಿಟ್ಟು ಬರಬಾರ್ದು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ನ ಜೊತೆ ಇದ್ದಾನೆ. ಆದ್ರೆ ಅಬ್ದುಲ್ ರಜಾಕ್ ಪ್ರಾರ್ಥನೆ ಮಾಡೋದು ಬಿಡಕ್ ಹೋಗ್ಬೇಡ, ನಮಾಜ್ ಬಿಡಕ್ ಹೋಗ್ಬೇಡ, ಅಬ್ದುಲ್ ರಜಾಕ್ ಸುನ್ನತ್ ಮೇಲೆ ಪಾಲನೆ ಮಾಡೋದು ಬಿಡಕ್ ಹೋಗ್ಬೇಡ, ಅಬ್ದುಲ್ ರಜಾಕ್ ಸಾಯ ತನಕ ನಮಾಜ್ ಮಾಡು, ಅಬ್ದುಲ್ ರಜಾಕ್ ಮಸ್ಜಿದ್ ತುಂಬೋದು ಪ್ರಯತ್ನ ಮಾಡು, ಅಬ್ದುಲ್ ರಜಾಕ್ ನೀನು ಸುನ್ನತ್ ಮೇಲೆ ಪಾಲನೆ ಮಾಡೋ ಪ್ರಯತ್ನ ಮಾಡು. ಅಲ್ಲಾಹನ ಸಂತರಿನ ಮಾತು. ಪ್ರೀತಿಯ ಸಹೋದರರೇ, ಇವತ್ತು ಬಾಬಾಗಳು ಮೈಯಲ್ಲಿ ಬಂದು ಏನು ಹೇಳಕ್ ಕುಂತಿದ್ದಾರೆ, ಸುನ್ನತ್ವನ್ನು ಹೇಳಕ್ ಕುಂತಿಲ್ಲ, ನಮಾಜಿನ ಬಗ್ಗೆ ಹೇಳಕ್ ಕುಂತಿಲ್ಲ, ಶರೀಯತ್ ಬಗ್ಗೆ ಹೇಳಕ್ ಕುಂತಿಲ್ಲ, ಮೈಯಲ್ಲಿ ಬಂದು ಬಾಬಾ ಅಂತೂ ದೇವರು ಅಂತ ಏನು ಹೇಳಕ್ ಕುಂತಿದ್ದಾರೆ, ತೆಂಗಿನಕಾಯಿ ತಗೊಂಡ್ ಬಾರಿ, ಲಿಂಬೆಹಣ್ಣು ತಗೊಂಡ್ ಬಾರಿ, ದಾರ ತಗೊಂಡ್ ಬಾರಿ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಅವರು ಅಲ್ಲಾಹನ ಪ್ರೀತಿ ಪಡ್ಕೊಂಡ ನಂತರ ಲಿಂಬೆಹಣ್ಣು ದಾರ ದೂರು ಅವರು ಮೊದಲೇ ಪ್ರೀತಿ ಏನ್ ಕೊಡ್ತಿದ್ರು, ಅಲ್ಲಾಹನ ಪ್ರೀತಿ ಮತ್ತು ಸುನ್ನತಿನ ಪ್ರೀತಿ ಕೊಡ್ತಿದ್ರು ಜನರಿಗೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಏನ್ ಜನರು ಕೊಡ್ತಿದ್ರು, ನಮಾಜಿನ ತೌಫೀಕ್ ಕೊಡ್ತಿದ್ರು, ನಮಾಜ್ ಯಾವುದೇ ಕಾರಣ ಬೆಳಕ್ ಹೋಗ್ಬೇಡಿ, ಅಲ್ಲಾಹನ ಸಂತರನ ಕೆಲಸ ಇತ್ತು. ಇವತ್ತು ಎಲ್ಲಿದಾರ ಜನರು, ಇವತ್ತು ನಮ್ಮ ಮಸೀದ್ ಅವರು ತುಂಬಾ ಕುಂತಿಲ್ಲ, ಬ್ಯಾರೆ ಜನರಿಗೆ ಮಸೀದ್ಗೆ ಸಮೇತ ತರ ಕುಂತಿಲ್ಲ, ಇವ್ರಿಗೆ ನೀವು ದೇವ್ರ ಅಂತೀರಾ, ಇವ್ರಿಗೆ ನೀವು ಪಲ್ಯ ಕಾಮಿಲ್ ಅಂತೀರಾ, ಇಂತಹ ಜನರಿಗೆ ನೀವು ಮೈಯಲ್ಲಿ ದೇವ್ರ ಬರ ಕುಂತೀರ ಅಂತೀರಾ. ಪ್ರೀತಿಯ ಸಹೋದರರೇ, ಹಜರತ್ ದೂದಾನ ರಹಿಮತುಲ್ಲಾ ಅಲೈಹಿ ತಿಳಿಸಿ ಹೊಳ್ಳಿ ಹುಬ್ಳಿಗೆ ಹೋದ್ರು. ಹೋಗಿದ ನಂತರ ಇವರು ಏನು ಅಲ್ಲಾಹನ ಸಂತರು ದೂದಾನ ರಹಿಮತುಲ್ಲಾ ಅಲೈಹಿ ಬಗ್ಗೆ ಏನು ಕೆಟ್ಟ ಮಾತಾಡಿದ್ರು. ಅಲ್ಲಾಹು ಅಕ್ಬರ್, ಅವ್ರಿಗೆ ಅನಾರೋಗ್ಯ ಜಾಸ್ತಿ ಆಯ್ತು. ಹೆಂಡತಿ ಮುಖದ ಮೇಲೆ ಗಂಟ, ಜಿಸೆ ಗಾಂಟು ಬೋಲ್ತೆ ಹೈ, ಗಂಟುಗಳು ಜಾಸ್ತಿ ಆಗಿತ್ತು. ಅಲ್ಲಿ ಇಲ್ಲಿ ನೋಡಿದ್ರೆ ಪಿಂಪಲ್ ಜಾಸ್ತಿ ಆಗಿದೆ, ಗಂಟೆಗಳು ಜಾಸ್ತಿ ಆಗಿದೆ ಮುಖದ ಮೇಲೆ, ಮಾತಾಡೋಕೆ ಬರಾ ಕುಂತಿಲ್ಲ, ಕುಂದ್ರೋದಕ್ಕೆ ಬರಾ ಕುಂತಿಲ್ಲ. ಪ್ರೀತಿಯ ಸಹೋದರರೇ, ಅಬ್ದುಲ್ ರಜಾಕ್ ಹೇಳಿದ್ದ, ನಾನು ಗುರುಗಳಿಗೆ ಕರ್ಕೊಂಡು ಬಂದಿದ್ಯಾ, ನೀವು ಗುರುಗಳ ಬಗ್ಗೆ ಈ ರೀತಿ ಕೆಟ್ಟ ವಿಚಾರಣೆ ಮಾಡಿ ಅವ್ರ ಬಗ್ಗೆ ನೀವು ಬೈದಿದ್ರ, ಇವತ್ತು ಅವ್ರಿಗೆ ಬೈದಿದ ಕಾರಣ ನಿಮ್ಮ ಮೇಲೆ ಈ ರೀತಿ ಶಾಪ ಬಂದಿದೆ, ಅವ್ರ ಬಗ್ಗೆ ಕೆಟ್ಟ ವಿಚಾರಣೆ ಮಾಡಿದ ಕಾರಣ ನಿಮ್ಮ ಮೇಲೆ ಈ ರೀತಿ ಶಾಪ ಬಂದಿದೆ. ಪ್ರೀತಿಯ ಸಹೋದರರೇ, ಅವರು ಸಮೀಪ ಬೈದಿಲ್ಲ, ಬೆನ್ನಿನ ಹಿಂದೆ ಬೈದಿದ್ದಾರೆ, ಬೆನ್ನಿನ ಹಿಂದೆ ಕೆಟ್ಟ ಮಾತಾಡಿದ್ದಾರೆ. ನೋಡ್ರಿ, ಅಲ್ಲಾಹನ ಸಂತರಿಗೆ ಈ ರೀತಿ ಕೆಟ್ಟ ಮಾತಾಡಿದರೆ ಶಿಕ್ಷೆ ಯಾವ ರೀತಿ ಬರಾಕ್ ಕುಂತಿದವ್ರ ಮೇಲೆ, ಶಿಕ್ಷೆ ಯಾವ ರೀತಿ ಬರಾಕ್ ಕುಂತಿದೆ. ಅದಕ್ಕೆ ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರಿಗೆ ಯಾವತ್ತು ನಾವು ಬೆನ್ನಿನ ಹಿಂದೆ ಬೈಯೋದು ಮಾಡಬಾರ್ದು, ಅವ್ರ ಬಗ್ಗೆ ಕೆಟ್ಟ ವಿಚಾರಣೆ ಮಾಡಬಾರ್ದು. ಯಾಕೆಂದ್ರೆ ಅವ್ರು ಯಾವುದೇ ಕಾರಣ ಊರಲ್ಲಿ ಬಂದಿದ್ರೆ ಕೆಟ್ಟ ವಿಚಾರಣೆ ತಗೊಂಡು ಬರೋದಿಲ್ಲ. ಎಲ್ಲಾರ ಜನರಿಗೆ ಸುಖ ಸಿಗ್ಬೇಕು, ಎಲ್ಲಾ ಜನರದು ಒಳ್ಳೆತನ ಆಗ್ಬೇಕು, ಎಲ್ಲಾರು ಸಂತೋಷದಿಂದ ಎಲ್ಲಾರು ಪ್ರೀತಿನಿಂದ ಒಂದೇ ದಾರಿಯಲ್ಲಿ ಇರ್ಬೇಕು ಅನ್ನೋದು ಅವ್ರದ್ದು ಇಚ್ಛೆ ಇರುತ್ತದೆ. ಆದ್ರೆ ನಮ್ಮ ಸ್ವಲ್ಪ ದೊಡ್ಡ ಜನರು ಅವರು ವಿಚಾರಣೆ ಪ್ರಕಾರ ಏನ್ ಮಾಡ್ತಾರೆ, 10-20 ಜನರು ತಗೊಂಡು ಕೆಟ್ಟ ಭಾವನೆ ಕೆಟ್ಟ ವಿಚಾರಣೆ ಹಾಕಿ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಾರೆ. ಪ್ರೀತಿಯ ಸಹೋದರರೇ, ನೀವು ಅಲ್ಲಾಹನ ನೇಕ ಭಕ್ತಾದಿಗಳಿಗೆ ಸಾವಿರಾರು ಮಾತು ಹೇಳಿ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ರಿ. ಆದ್ರೆ ಅಲ್ಲಾಹನ ಸಂತರು ಏನಿದ್ದಾರೆ, ಸುನ್ನತ್ ಮೇಲೆ ಪಾಲನೆ ಮಾಡೋರು ಏನಿದ್ದಾರೆ,
ಕಯಾಮತ್ ತನಕ ಅವ್ರದ್ದು ಹೆಸರು ಕೇಳೋದಿಲ್ಲ ಪ್ರೀತಿಯ ಸಹೋದರಿ. ಏಕೆ? ಅವರು ಜನರಿಗಾಗಿ ಬಂದಿದ್ದಿಲ್ಲ, ಅಲ್ಲಾಹ್ ಮತ್ತು ರಸೂಲನ ಪ್ರೀತಿಗಾಗಿ ಊರು ಬಿಟ್ಟು ಬಂದಿದ್ರು ಪ್ರೀತಿಯ ಸಹೋದರರೇ. ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಹುಬ್ಬಳ್ಳಿ ಹೋಗಿದ ನಂತರ ಮನೆಯಲ್ಲಿ ಈ ರೀತಿ ಶಿಕ್ಷೆ ಬಂತು. ಅಬ್ದುಲ್ ರಜಾಕ್ ಹೇಳಿದ ನಂತರ ಅಬ್ದುಲ್ ರಜಾಕ್ನ ಮನೆಯವರು ಜಮಾಗಿ ಹೇಳಿದ್ರು, ನಮ್ಮಿಂದ ತಪ್ಪಾಯ್ತು, ನಾವು ಈ ರೀತಿ ಮಾತಾಡಬಾರ್ದಿತ್ತು, ನಮ್ಮಿಂದ ತಪ್ಪಾಗಿದೆ, ಹೋಗ್ರಿ ಮೊದಲಿಗೆ ದೂದ್ನಾನ ರಹಿಮತುಲ್ಲಾ ಅಲೈಹಿಗೆ ಹೊಳ್ಳಿ ಕರ್ಕೊಂಡ್ ಹೋಗ್ರಿ ಪ್ರೀತಿಯ ಸಹೋದರರೇ. ಮತ್ತು ದೂದ್ನಾನ ರಹಿಮತುಲ್ಲಾ ಅಲೈಹಿ ಅಬ್ದುಲ್ ರಜಾಕ್ ಹುಬ್ಬಳ್ಳಿಯಲ್ಲಿ ಹೋಗಿ ದೂದ್ನಾನ ರಹಿಮತುಲ್ಲಾ ಅಲೈಹಿ ಅವರಿಗೆ ಹೊಳ್ಳಿ ಕರ್ಕೊಂಡು ಬಂದಿದ ನಂತರ ಪ್ರೀತಿಯ ಸಹೋದರರೇ, ಎಲ್ಲಾ ಮನೆದು ಕುಟುಂಬಗಳು ಮನೇಲಿ ಏನಿದ್ರು ಎಲ್ಲಾರು ಹಜರತ್ ದೂದ್ನಾನ ರಹಿಮತುಲ್ಲಾ ನೋಡಿದ ತಕ್ಷಣ ಅಲ್ಲಾಹು ಅಕ್ಬರ್ ಕಾಲಿನ ತಳಗೆ ಬಿದ್ದರು ಪ್ರೀತಿಯ ಸಹೋದರರೇ. ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಆ ಜನರಿಗೆ ಎಲ್ಲಾರಿಗೆ ಎಬ್ಸಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ದೊಡ್ಡವಾದ ರಹೀಮ್ ಇದ್ದಾನೆ, ಬಹಳಷ್ಟು ಕರೀಮ್ ಇದ್ದಾನೆ, ಬಹಳಷ್ಟು ಗಫೂರ್ ರಹೀಮ್ ಇದ್ದಾನೆ. ಅಲ್ಲಾಹ್ ಮೇಲೆ ವಿಶ್ವಾಸ ಇಟ್ಕೋರಿ, ಅಲ್ಲಾಹರಿಂದ ದೂರ ಆಗಕ್ ಹೋಗ್ಬೇಡ್ರಿ. ನೋಡ್ರಿ ಅಲ್ಲಾಹನ ಸಂತರು ಬರೀ ಅಲ್ಲಾಹ್ 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 ಹೆಸರು ತಗೊಂತಿದ್ರು ಪ್ರೀತಿಯ ಸಹೋದರರೇ. ಇಷ್ಟ ಆಗಿದ ನಂತರ ಆ ಮನಿ ಎಲ್ಲಾ ಕುಟುಂಬಗಳು ತನ್ನ ಕಷ್ಟಗಳಿಗೆ ಹೇಳಿದ್ರು, ನಮ್ಮ ಮ್ಯಾಲೆ ಈ ರೀತಿ ಗುಳ್ಳಿ ಆಗಿದೆ, ಈ ರೀತಿ ಗಂಟ್ಲವನಾಗಿದೆ, ಎಲ್ಲೆಲ್ಲಿ ನಾವು ತೋರಿಸಿದೀವಿ, ಆದ್ರೆ ಯಾರು ಔಷಧ ತಗೊಂಡಿದ್ರೆ ಯಾವುದೇ ಔಷಧಿ ಕೆಲಸ ಮಾಡಿಲ್ಲ. ದೂದ್ನಾನ ರಹಿಮತುಲ್ಲಾ ಅಲೈಹಿ ನಾವು ಹೇಳಿದ ಮಾತು ತಪ್ಪಾಯ್ತು, ನಿಮ್ಮ ಬಗ್ಗೆ ನಾವು ಈ ರೀತಿ ಮಾತಾಡಬಾರ್ದಿತ್ತು, ನೀವು ಹೋಗಿದ ನಂತರ ಶಿಕ್ಷಣ ಬಂದಿದೆ, ಮನೆಯಲ್ಲಿ ಕಷ್ಟನ ಬಂದಿದೆ. ದೂದ್ನಾನ ರಹಿಮತುಲ್ಲಾ ಅಲೈಹಿ ಇದು ಕಷ್ಟಗಳಿಗೆ ದೂರ ಮಾಡೋ ಪ್ರಯತ್ನ ಮಾಡ್ರಿ ಪ್ರೀತಿಯ ಸಹೋದರರೇ. ಅಲ್ಲಾಹನ ಸಂತರು ಅಲ್ಲಾಹು ಅಕ್ಬರ್ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಏನೋ ತನ್ನ ಬಾಯಿನಿಂದ ಲುಆಬೆ ದಹನ್ ಅಂದರೆ ಉಗುಳವನ್ನು ತೆಗೆದು ಆ ಮುಖದ ಮೇಲೆ ಹಚ್ಚಿದ್ರು. ಅಲ್ಲಾಹ್ ಅಕ್ಬರ್. ಇಷ್ಟು ದಿನ ಎಷ್ಟು ಔಷಧಿ ತಗೊಂಡಿದ್ರೇನೆ ಆ ಗಂಟೆಗಳು ದೂರ ಆಗುತ್ತಿದ್ದಿಲ್ಲ, ಗುಳ್ಳಿಗಳು ದೂರ ಆಗುತ್ತಿದ್ದಿಲ್ಲ. ಇವರು ಹೇಗೆ ಉಗುಳು ತೆಗೆದು ಹಚ್ಚಬೇಕಿತ್ತು, ಎಲ್ಲಾ ಗಂಟೆಗಳು ಏನಿದೆ ಎಲ್ಲಾ ಗಾಯಬ ಆಯ್ತು ಪ್ರೀತಿಯ ಸಹೋದರರೇ. ಎಲ್ಲಾ ಉಬ್ಬಿದ್ದು ಮುಖ ಏನಿದೆ ಎಲ್ಲಾ ಮೊದ್ಲಂಗೆ ಚಲೋ ರೀತಿ ಸುಂದರವಾದ ಕಾಣಕೊಂತಿದ್ದು ಪ್ರೀತಿಯ ಸಹೋದರರೇ. ಎಲ್ಲಾರು ಜನರು ಇದು ಕರಾಮತ್ ಪವಾಡ ನೋಡಿದ ನಂತರ ಅಲ್ಲಾಹ್ ಅಕ್ಬರ್ ಬಹಳಷ್ಟು ಜನರು ಕೈಯಲ್ಲಿ ಕೈ ಕೊಟ್ಟು ಏನ್ ಮಾಡಿದ್ರು, ಬಯ್ಯತ್ ಮುರೀದಿ ಆದ್ರು ಪ್ರೀತಿಯ ಸಹೋದರರೇ. ಅಲ್ಲಾಹ್ ಅಕ್ಬರ್ ಆಗಿದ ನಂತರ ಅಬ್ದುಲ್ ರಜಾಕ್ ಮತ್ತು ಊರಿನ ಎಲ್ಲಾ ಜನರು ಒಂದೇ ನಿರ್ಣಯ ತಗೊಂಡ್ರು. ಏನಂತ? ದೂದ್ನಾನ ರಹಿಮತುಲ್ಲಾ ಅಲೈಹಿ ನೀವು ಲಕ್ಷ್ಮೇಶ್ವರ ಬಿಟ್ಟು ಹೋಗೋದು ಅವಶ್ಯಕತೆ ಇಲ್ಲ, ನಮ್ಮ ಊರಿನಲ್ಲಿ ಇರಿ. ನಮ್ಮ ಊರಿನಲ್ಲಿ ಬಂದಿದ ನಂತರ ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಜ್ಞಾನ ಕೊಡ್ತೀರಾ, ಎಷ್ಟೋ ಮಕ್ಕಳಿಗೆ ಕಲಿಸ್ತೀರಾ, ಕುರಾನಿನ ಶಿಕ್ಷಣ ಕೊಡ್ತೀರಾ, ನಮ್ಮ ಊರು ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ, ನಮ್ಮ ಊರಿನಲ್ಲಿ ನೀವು ಇರಿ ಅಂತ ಪ್ರೀತಿಯ ಸಹೋದರರೇ. ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಲಕ್ಷ್ಮೇಶ್ವರ್ನಲ್ಲಿ ಇಟ್ಕೊಂಡ್ರು ಪ್ರೀತಿಯ ಸಹೋದರರೇ. ಅವಾಗಿಂದ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಅಮೀನ್ ಶಾ ಖಾದ್ರಿ ರಹಿಮತುಲ್ಲಾ ಅಲೈಹಿ ದರ್ಗಾನಲ್ಲಿ ಇದೇನು ಮಾಡ್ತಿದ್ರು, ನಮಾಜನ್ನು ಮಾಡ್ತಿದ್ರು, ಸುನ್ನತ್ ಮೇಲೆ ಪಾಲನೆ ಮಾಡ್ತಿದ್ರು, ಮತ್ತು ಮಕ್ಕಳಿಗೆ ಏನು ಕುರ್ಆನಿನ ಶಿಕ್ಷಣ ಜ್ಞಾನ ಕೊಟ್ಟಿದ್ರು ಪ್ರೀತಿಯ ಸಹೋದರರೇ. ಲಕ್ಷ್ಮೇಶ್ವರಿಗೆ ಬರೋದು ಉದ್ದೇಶ ಏನಿತ್ತು? ಇದೇ ಉದ್ದೇಶ. ಒಬ್ಬ ವ್ಯಕ್ತಿ ಬೇಜಾರು ಆಗಿ ಹೋಗಿದ್ದ ನಂತರ ಏನಿದೆ ಅವರು ಹೊಳ್ಳಿ ಲಕ್ಷ್ಮೇಶ್ವರಿಗೆ ಬಂದು ಈ ರೀತಿ ಕಷ್ಟಗಳಿಗೆ ದೂರ ಮಾಡಿದ್ರು. ಅವಾಗಿಂದ ಲಕ್ಷ್ಮೇಶ್ವರ್ ನಲ್ಲಿನೇ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಇರುವುದು ಪ್ರಯತ್ನ ಮಾಡಿದ್ರು ಪ್ರೀತಿಯ ಸಹೋದರರೇ. ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಲಕ್ಷ್ಮೇಶ್ವರಿಗೆ ಬಂದಿದ ನಂತರ ಅಲ್ಲೇ ಇದು ಜೀವನ ಮಾಡ್ತಿದ್ರು. ಇಲ್ಲೇ ತನಕ ಬಂದಿದೆ. ಇವತ್ತು ಆ ದರ್ಗಾ ಏನಿದೆ ಎಷ್ಟು ದೊಡ್ಡವಾದ ಜಾಗ ಇದೆ. ಆ ಜಾಗದು ಏನಿದೆ ಅವರು ಬ್ಯಾರೆ ಕಮಿಟಿನಿಂದ ಅವರಿಂದ ಈರಿಂದ ದುಡ್ಡು ತಗೊಂಡು ಅವ್ರ ಜಾಗ ಖರೀದಿ ಮಾಡಿಲ್ಲ. ಆ ಜಾಗ ಏನಿದೆ ತನ್ನ ಸ್ವಂತ ದುಡ್ಡಿನಿಂದ ಖರೀದಿ ಮಾಡ್ಕೊಂಡಿದ್ದ ಜಾಗ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ. ಅಷ್ಟು ದೊಡ್ಡವಾದ ಜಾಗ ಏನಿದೆ ಇವತ್ತು ಅಲ್ಲಿ ಕಾಂಪ್ಲೆಕ್ಸ್ ಇದೆ, ಅಕ್ಕಬಲ್ಲಿ ಎಷ್ಟು ಮೈದಾನ ಖಾಲಿ ಇದೆ, ಅದು ಎಲ್ಲಾ ಜಾಗ ಏನಿದೆ ತನ್ನ ಸ್ವಂತ ದುಡ್ಡಿನಿಂದ ಖರೀದಿ ಮಾಡ್ಕೊಂಡಿದ್ದ ಜಾಗ. ಎಷ್ಟನೇ ವಯಸ್ಸಿನಲ್ಲಿ ಎಷ್ಟು ತಾರೀಕಿನಲ್ಲಿ ಖರೀದಿ ಮಾಡ್ಕೊಂಡಿದ್ರು ಇಲ್ಲಿ ತನಕ ರಿವಾತ್ನಲ್ಲಿ ಬಂದಿದೆ. 14ನೇ ತಾರೀಖು 2ನೇ ತಿಂಗಳ 1889 ಮೋರಿಖಾನ್ ಅಲ್ಲಿ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಆ ಜಾಗವನ್ನು ಖರೀದಿ ಮಾಡ್ಕೊಂಡಿದ್ರು. ಆ ಮುಂಚೆ ಜಗದ ಮುಂಚೆ ಮಾಲೀಕ ಯಾರಿದ್ರು ಇಲ್ಲಿ ತನಕ ಬಂದಿದೆ, ಅವಲ್ ಯಾನೆ ದಾವಲ್ ಬಿ ಅಹಮದ್ ಸಾಹಿಬ್ ಮುಲ್ಲಾ. ಆ ಜಾಗ ಮಾಲೀಕ ಅವರಿದ್ರು. ಅಹಮದ್ ಸಾಹಿಬ್ ಮುಲ್ಲಾನಿಂದ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ 100 ರೂಪಾಯಿ ಬರೆ. ಎಷ್ಟು ದುಡ್ಡು ಎಷ್ಟಿತ್ತು ಅವಾಗಿನ ಕಾಲದಲ್ಲಿ? 100 ವರ್ಷದ ಮುಂಚೆ ಎಷ್ಟು ಕಾಲ? 1889 ಬರೀ 100 ರೂಪಾಯಿ ಜಾಗ. ಅದು ಎಲ್ಲಿ ಜಾಗ ಅವಾಗಿನ ಕಾಲದ ನೋಡ್ರಿ, 100 ರೂಪಾಯಿ ಅಷ್ಟು ದೊಡ್ಡವಾದ ಜಾಗ. 100 ರೂಪಾಯಿ ಅತಿ ದೊಡ್ಡವಾದ ದುಡ್ಡಿತ್ತು ಅವಾಗಿನ ಕಾಲದಲ್ಲಿ. 89 ಅಲ್ಲಾಹು ಅಕ್ಬರ್. ಅವಾಗಿನ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಅದೇ ಜಾಗದಲ್ಲಿ ಇದು ಪ್ರಾರ್ಥನೆ ಮಾಡ್ತಿದ್ರು, ನಮಾಜ್ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಹುಟ್ಟಿದ್ದು ಎಷ್ಟನೇ ವರ್ಷದಲ್ಲಿ ಅವರು ಹುಟ್ಟಿದ್ರು ರಿವಾತ್ನಲ್ಲಿ ಬಂದಿದೆ 1822 ಇಸ್ವಿನಲ್ಲಿ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಹುಟ್ಟಿದ್ದು ವರ್ಷ ಇದು 1822. ಮತ್ತು ಸಾವು ಹೊಂದಿದ್ದು ಎಷ್ಟನೇ ವರ್ಷದಲ್ಲಿ? 1890 ವರ್ಷದಲ್ಲಿ. 1890 ಇಸ್ವಿನಲ್ಲಿ ಹುಟ್ಟಿದ್ದು 1822, ಸಾವು ಹೊಂದಿದ್ದು 1890 ಇಸ್ವಿನಲ್ಲಿ ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ ಸಾವು ಹೊಂದಿದ್ರು. ಟೋಟಲ್ ಎಷ್ಟು ವರ್ಷ ಜೀವಿತಿದ್ರು? 68 ವರ್ಷ. ಎಷ್ಟು ವರ್ಷ ಜೀವಿತಿದ್ರು? 68 ವರ್ಷ ತನಕ ಜೀವಿತಿದ್ರು ಹಜರತ್ ದೂದ್ನಾನ ರಹಿಮತುಲ್ಲಾ ಅಲೈಹಿ. ಇಡೀ ಜೀವನ ಅಲ್ಲಾಹನ ಪ್ರಾರ್ಥನೆ ಮಾಡಿದ್ರು. ಮತ್ತೆ ಇಲ್ಲೇ ತನಕ ಬಂದಿದೆ ಅವ್ರದ್ದು ರಿಯಲ್ ಹೆಸರು ಏನಿದೆ? ಹಜರತ್ ಸೈಯದ್ ಸುಲೇಮಾನ್ ಶಾ ಖಾದ್ರಿ ಬಾಗ್ದಾದಿ ಉರ್ಫ್ ದೂದ್ನಾನ ರಹಿಮತುಲ್ಲಾ ಅಲೈಹಿ.
ರಿಯಲ್ ಹೆಸರು ಬರೀ ಹಜರತ್ ಸೈಯದ್ ಸುಲೇಮಾನ್ ಶಾ ಕಾದ್ರಿ ಬಗ್ದಾದಿ ಹಂಕಾರಿ ಅಂತಿದೆ. ಈಗ ದೂದ್ ನಾನ ಅಂತ ನಾವು ಕರೆಯೋದು ಉದ್ದೇಶ ಏನು? ಇದು ದೂದ್ ನಾನ ಆಮೇಲೆ ಬಿದ್ದಿದೆ, ಆಮೇಲೆ ಕರೆಯೋದು ಜನರು ಇದು. ಯಾಕಂದ್ರೆ ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಹಾಲ್ ಜಾಸ್ತಿ ಕುಡಿತಿದ್ರು. ರೋಜಾ ಮೊದಲೇ ಮಾತು ರೋಜಾ ಜಾಸ್ತಿ ಇದ್ರು. ಏನು ಸಹರಿನಲ್ಲಿ ಉತ್ತತ್ತಿ ಮತ್ತು ಹಾಲ್ ಜಾಸ್ತಿ ಕುಡಿತಿದ್ರು. ಇಫ್ತಾರಿನಲ್ಲಿನೇ ಹಾಲ್ ಮತ್ತು ಉತ್ತತ್ತಿ ಜಾಸ್ತಿ ತಿಂತಿದ್ರು ಹಜರತ್ ದೂದ್ ನಾನ. ಒಬ್ಬಕಿ ಲಕ್ಷ್ಮೇಶ್ವರನಲ್ಲಿ ಕೋಟೆ ಸಮೀಪ ಒಬ್ಬಕಿ ಮುತ್ಕಿದ್ಲು, ತಾಯಿಮಾ ಅಂತ ಹೆಸರಿತ್ತು. ಆ ಮುತ್ಕಿ ಡೈಲಿ ಬಂದು ಹಾಲು ಕೊಟ್ಟು ಹೋಗ್ತಿದ್ಲು ದೂದ್ ನಾನ ರಹಮತುಲ್ಲಾ ಅಲೈಹಿ ಅವರಿಗೆ. ಅದೇ ಹಾಲಿನಿಂದ ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಇಫ್ತಾರಿ ಮಾಡ್ತಿದ್ರು, ರೋಜಾ ಇಡ್ತಿದ್ರು. ಇಫ್ತಾರಿ ಮಾಡ್ತಿದ್ರು, ರೋಜಾ ಇಡ್ತಿದ್ರು. ಪ್ರೀತಿಯ ಸಹೋದರರೇ, ಇಡೀ ಜೀವನ ಅವರು ಉತ್ತತ್ತಿ ಮತ್ತು ಹಾಲಿನಿಂದ ಅವರು ಜೀವನ ಮಾಡಿದ್ದಾರೆ. ರೋಜಾ ಅತಿ ಜಾಸ್ತಿ ಇರ್ತಿದ್ರು, ಹಾಲುವನ್ನು ಜಾಸ್ತಿ ಕೊಡ್ತಿದ್ರು. ಅವಾಗಿಂದ ಏನ್ ಹೆಸರು ಬಿತ್ತು? ಹಜರತೆ ದೂದ್ ನಾನ ರಹಮತುಲ್ಲಾ ಅಲೈಹಿ. ದೂದ್ ನಾನ ರಿಯಲ್ ಹೆಸರು ನೋಡಿದ್ರೆ ಹಜರತ್ ಸೈಯದ್ ಸುಲೇಮಾನ್ ಶಾ ಕಾದ್ರಿ ಅಂತಿದೆ. ಅವ್ರ ತಂದೆ ಹೆಸರು ಏನಿದೆ? ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಅವ್ರ ತಂದೆ ಹೆಸರು ಹಜರತ್ ಸೈಯದ್ ಶಾ ಮೊಹಮ್ಮದ್ ಕಾದ್ರಿ ರಹಮತುಲ್ಲಾ ಅಲೈಹಿ. ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಅವರ ಅಜ್ಜರ ಹೆಸರು ಹಜರತ್ ಸೈಯದ್ ಯಹಯಾ ನೂರುಲ್ಲಾ ಶಾ ಕಾದ್ರಿ ರಹಮತುಲ್ಲಾ ಅಲೈಹಿ. ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಅವ್ರ ಪೀರೋ ಮುರ್ಷಿದ್ ಹೆಸರು ಹಜರತ್ ಸೈಯದ್ ಹಯಾತ್ ಬಾದಶಾ ಕಾದ್ರಿ ರಹಮತುಲ್ಲಾ ಅಲೈಹಿ. ಇವರು ಸೈಯದ್ ಅಂದ್ರೆ ರಸೂಲ್ ಅಲ್ಲಾಹನ ಕುಟುಂಬಗಳಿಂದ ಬಂದಿದ್ದಾರೆ. ಇವ್ರ ದೇಹದಲ್ಲಿ ಹಜರತ್ ಫಾತಿಮತು ಝಹರಾದ ದೇಹ ಇದೆ, ಏನು ರಕ್ತ ಅವನಿದೆ. ಹಜರತ್ ದೂದ್ ನಾನ ರಹಮತುಲ್ಲಾ ದೇಹದಲ್ಲಿ ರಸೂಲ್ ಅಲ್ಲಾಹನ ರಕ್ತ ಅವನಿದೆ. ಸೈಯದ್ ಯಾರು ಹೇಳ್ತಾರೆ? ರಸೂಲ್ ಅಲ್ಲಾಹನ ಕುಟುಂಬಗಳಿಂದ ಯಾರು ಬಂದಿದ್ದಾರೆ ಅಂತ ಜನರಿಗೆ ಸೈಯದ್ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರರೇ, ಈಗ ಹಾಲು ಅತಿ ಜಾಸ್ತಿ ಕುಡಿದಿದ್ರು, ಆದ್ರೆ ಸ್ವಲ್ಪ ಜನರಿಗೆ ಹೊಟ್ಟೆ ಕಿಚ್ಚು ಪಡ್ಕೊಂಡಿರುವ ಜನರಿಗೆ ಆಗಿ ಬರ್ತಿದ್ದಿಲ್ಲ. ಏನ್ ಮಾಡಿದ್ರು? ಅವರಿಗೆ ಸಾಯಿಸೋದು ಪ್ರಯತ್ನ ಮಾಡಿದ್ರು ಲಕ್ಷ್ಮೇಶ್ವರನಲ್ಲಿ. ಅಲ್ಲಾಹನ ಅನೇಕ ಭಕ್ತಾದಿಗಳಿಗೆ ಎಲ್ಲಿ ಸುಖ ಇಲ್ಲ, ದುಶ್ಮನ್ಗಳು ಇದ್ದೇ ಇರ್ತಾರ. ಆದರೆ ಅಲ್ಹಮ್ದುಲಿಲ್ಲಾ, ನಿಮ್ಮ ವಿಶ್ವಾಸ ಸತ್ಯ ಇದ್ರೆ, ನಿಮ್ಮ ವಿಶ್ವಾಸ ಏನಾದ್ರೂ ನಿಜ ಇದ್ದರೆ, ದುಶ್ಮನ್ಗಳು ಎಷ್ಟೋ ಸಾವಿರಾರು ಪ್ರಯತ್ನ ಮಾಡಿ ಅಲ್ಹಮ್ದುಲಿಲ್ಲಾ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗೈಬಿನಿಂದ ನಮ್ಗೆ ಸಹಾಯತ ಮಾಡಿ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ನೀವು ಪಕ್ಕಾ ಮೊಮಿನ್ ಕಾಮಿಲ್ ಪಕ್ಕಾ ಈಮಾನ್ ಕಾಮಿಲ್ ನೀವು ಇದ್ದರೆ, ಅಲ್ಲಾಹನ ಮೇಲೆ ನೀವು ಸತ್ಯ ವಿಶ್ವಾಸ ಆಗಿದ್ದರೆ ನಿಮ್ಗೆ ಸಹಾಯತ ಬಂದೇ ಬರುತ್ತದೆ. ಆದ್ರೆ ವಿಶ್ವಾಸ ಅತಿ ಜಾಸ್ತಿ ಅಲ್ಲಾಹನ ಮೇಲೆ ಇಟ್ಕೊರಿ. ದೂದ್ ನಾನ ರಹಮತುಲ್ಲಾ ಅಲೈಹಿ ಅತಿ ಜಾಸ್ತಿ ಹೊಟ್ಟೆ ಕಿಚ್ಚು ಪಡ್ಕೊಂಡ್ರು ಜನರು. ಹಾಲು ಅತಿ ಜಾಸ್ತಿ ಕುಡಿತಿದ್ರು. ಒಂದು ಗಿಡ ಇದೆ, ಆ ಗಿಡದ ಹೆಸರು ಅಕ್ವಾ ಅಂತ ಹೇಳಿದ್ದಾರೆ. ಆಕ ದೂದ್ ಅಂತ ಹೇಳ್ತಾರೆ. ಆಕ ದೂದ್. ಆ ಗಿಡದಲ್ಲಿ ಹಾಲು ಬರ್ತೈತಿ. ಆ ಹಾಲು ನೋಡಿದ್ರೆ ವಿಷ ರೀತಿ ಇರ್ತೈತಂತೆ. ಯಾರಾದ್ರೂ ಜನರು ಆ ಹಾಲು ಕುಡಿದಿದ್ರೆ ಸಾಯ್ತಾರಂತೆ ಜನರು. ಆ ಹಾಲುವನ್ನು ಜನರು ಗಿಡದ ಹಾಲು ಬಂದು ದೂದ್ ನಾನ ರಹಮತುಲ್ಲಾ ಅಲೈಹಿ ಕೊಟ್ಟರು ಕುಡಿಯೋದಕ್ಕೆ. ಯಾಕಂದ್ರೆ ಎಲ್ಲಾರು ಜನರು ಬರ್ತಿದ್ರು. ಆದ್ರೆ ಮುಸಲ್ಮಾನ್ ಅಂತಿಲ್ಲ, ಎಲ್ಲಾ ಹಿಂದೂ, ಸಿಖ್, ಇಸಾಯಿ, ಹಿಂದೂ ಎಲ್ಲಾ ತರ ಧರ್ಮ ಜನರು ಬರ್ತಿದ್ರು. ಎಲ್ಲಾ ಧರ್ಮ ಜನ ಪ್ರೀತಿ ಮಾಡ್ತಿದ್ರು ದೂದ್ ನಾನ ರಹಮತುಲ್ಲಾ ಅಲೈಹಿ. ಅವರು ಎಲ್ಲಾ ಜನರಿಗೆ ಒಂದೇ ದೃಷ್ಟಿ ನೋಡ್ತಿದ್ರು ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಅಂತ ಇಂತ ಜನರು ಹುಟ್ಟಿ ಬಂದಿದ್ರು. ಅವ್ರಿಗೆ ಮಾತಾಡಬಾರ್ದು, ಇವ್ರಿಗೆ ಕೊಡಬಾರ್ದು ಅಂತ ಜನರಿಗೆ ಅಲ್ಲಾಹನ ಸಂತರು ಅವ್ರು ಇವ್ರು ನೋಡ್ತಿದ್ರಲ್ಲ, ಒಂದೇ ಉದ್ದೇಶ ಐತಿ. ಏನು? ಸುನ್ನತೆ ಮುಸ್ತಫಾ, ಕುರ್ಆನ್ ಮಜ್ಜಿದ್ ನ ಶಿಕ್ಷಣ, ಇಸ್ಲಾಂನ ಪ್ರೀತಿ ಜನತರ ಮುಟ್ಟಿಸೋದು ಅವ್ರ ಕೆಲಸ ಆಯ್ತು. ಪ್ರೀತಿಯ ಸಹೋದರರೇ, ಧರ್ಮ ಜಾತಿ ಭೇದ ಭಾವ ನೋಡ್ತಿದ್ದಿಲ್ಲ ಅವರು. ಎಂತ ಸಮಾಜದ ಜನರು ಬರ್ಲಿ, ಕಷ್ಟ ಇದೆ, ಅಲ್ಲಾಹನ ಬಾರ ದುವಾ ಮಾಡಿ ಅವ್ರ ಕಷ್ಟಗಳಿಗೆ ದೂರ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ ಅಲ್ಲಾಹನ ಸಂತರು ಹಿಂದೂ ಜನರು ಬೇರೆ ಬೇರೆ ಧರ್ಮ ಜನರಿನ ಕಷ್ಟಗಳಿಗೆ ದೂರ ಮಾಡಿ ಆ ಜನರ ಒಳಗೆ ಈಮಾನ್ ಯಾನಿ ಇಸ್ಲಾಮಿನ ಪ್ರೀತಿಯನ್ನು ಹುಟ್ಟಿಸಿದ್ದಾರೆ ಅಲ್ಲಾಹನ ಸಂತರು. ಎಷ್ಟೋ ಜನರು ಇದೇ ಪ್ರೀತಿಯನ್ನು ನೋಡಿ ಕಲ್ಮಾ ಓದಿ ಮುಸಲ್ಮಾನ್ ಆದರು. ಪ್ರೀತಿಯ ಸಹೋದರರೇ, ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಇದು ವಿಷಾದ ಹಾಲುವನ್ನು ಕೊಟ್ಟರು. ಹೇಗೆ ತರಬೇಕಿತ್ತು? ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಆ ಹಾಲು ತಗೊಂಡು ಗೊತ್ತಾಯ್ತು ಅವರಿಗೆ, ಆ ಹಾಲಿನಲ್ಲಿ ವಿಷ ಇದೆ, ಇದು ಹಾಲೆಲ್ಲ ಗಿಡದ ಹಾಲು, ವಿಷ ತಂದಿದ್ದಾರೆ ಅಂತ. ಆದ್ರೆ ಪ್ರೀತಿಯ ಸಹೋದರರೇ, ಆ ದುಶ್ಮನುಗಳ ಹೊಟ್ಟೆ ಕಿಚ್ಚು ಪಡ್ಕೊಂಡಿರುವ ಜನರು ಮುಂದೆ ಕುಂತಿದ್ದಾರೆ, ಹಾಲು ಕೊಟ್ಟು ನಗಾ ಕುಂತಿದ್ದಾರೆ. ಅಲ್ಲಾಹ್ ಅಕ್ಬರ್. ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಹಾಲು ತಗೊಂಡು ಹೇಗೆ ಕುಡಿಬೇಕಿತ್ತು? ಅಲ್ಲಾಹ್ ವಿಷ. ಪ್ರೀತಿಯ ಸಹೋದರರೇ, ಹೇಗೆ ಹಾಲು ಕುಡಿಬೇಕು, ಕುಡಿದ ನಂತರ ಇಡೀ ಹೊಟ್ಟೆ ಒಳಗೆ ಬೆಂಕಿ ಹಾಕಿರ್ಬಹುದು, ಆ ರೀತಿ ಹೊಟ್ಟೆ ಉರಿಯಾ ಕುಂತಿದ್ರು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಹಜರತ್ ದೂದ್ ನಾನ ರಹಮತುಲ್ಲಾ ಅಲೈಹಿ ಇದು ಹೇಗೆ ಹೊಟ್ಟೆ ನೂ ಜಾಸ್ತಿ ಆಗ್ಬೇಕಿತ್ತು, ಅವ್ರು ಏನ್ ಮಾಡಿದ್ರು? ಹಸ್ಬಿ ಅಲ್ಲಾಹ್, ಅಲ್ಲಾಹು ಹಸ್ಬಿ, ಹಸ್ಬಿ ಅಲ್ಲಾಹ್, ಹಸ್ಬಿ ಅಲ್ಲಾಹ್. ಅಯ್ಯ ಅಲ್ಲಾಹ್ ನೀನೇ ಶಿಫಾ ಕೊಡು, ಅಯ್ಯ ಅಲ್ಲಾಹ್ ನೀನೇ ಶಿಫಾ ಕೊಡು. ಹೇಗೆ ಅತಿ ಜಾಸ್ತಿ ತಸ್ಬೀಹ್ ಓದಕ್ ಕುಂತಿದ್ರು. ಅಲ್ಲಾಹ್ ದುಶ್ಮನುಗಳು ಸಂತೋಷ ಪಡ್ಕೊಳಕ್ ಕುಂತಿದ್ರು. ದೂದ್ ನಾನ ರಹಮತುಲ್ಲಾ ಅಲೈಹಿ ಸಾಯುತ್ತಾರೆ. ಪ್ರೀತಿಯ ಸಹೋದರರೇ, ಪ್ರಪಂಚದ ನೀವು ವಿಷ ತಗೊಂಡು ಬಂದು ಪ್ರಪಂಚ ಜನರು ಕೂಡ ಕುಂತಿರಬಹುದು, ಆದ್ರೆ ಅಲ್ಲಾಹನ ಸಂತರು ಪ್ರಪಂಚಕ್ಕೆ ಪ್ರೀತಿ ಮಾಡೋರಲ್ಲ. ಪ್ರಪಂಚದ ವಸ್ತು ತಿಂದಿದ್ರೇನೆ, ಆ ತಿಂದಿರೋ ಮುಂಚೆನೆ ಅವರು ಸುನ್ನತಿ ಪ್ರಕಾರ ದುವಾ ಓದಿ ತಿನ್ನೋ ಪ್ರಯತ್ನ ಮಾಡ್ತಿದ್ರು. ಅಲ್ಲಾಹು ಅಕ್ಬರ್.
ವಿಷ ಕುಡಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಪ್ರಿಯನು ನೆನಪು ಮಾಡಕ್ ಕುಂತಿದ್ರು. ಹಸ್ಬಿ ಅಲ್ಲಾಹ್, ಅಲ್ಲಾಹು ಹಸ್ಬಿ, ಹಸ್ಬಿ ಅಲ್ಲಾಹ್, ಅಲ್ಲಾಹು ಅಕ್ಬರ್. ಹೇಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನೆನಪು ಮಾಡಬೇಕಾಗಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಕ್ಷಣ ಗೈಬಿನಿಂದ ಪ್ರೀತಿಯ ಸಹೋದರರೇ ಆ ವಿಷದ ನೂರವನ್ನು ದೂರ ಮಾಡಿದ ಪ್ರೀತಿಯ ಸಹೋದರರೇ ಹಜರತ್ ದೂತನ ರಹಿಮತುಲ್ಲಾಹಿ ಅಲೈಹಿ ಇದು ಮೊದಲೇ ಅಟ್ಯಾಕ್ ನಿಂದ ಏನು ಉಳಿದರು. ಮತ್ತು ಆದ್ರೆ ದುಶ್ಮನಗಳು ಬಿಟ್ಟಿದ್ದಿಲ್ಲ, ಆದ್ರೆ ಬಿಟ್ಟಿಲ್ಲ ದುಶ್ಮನಗಳು. ಸ್ವಲ್ಪ ಬಾಬಾಗಳಿಗೆ ಕರ್ಕೊಂಡು ಬಂದರು, ಬಾಬಾಗಳಿಗೆ ಜಾದು ಮಂತ್ರ ಮಾಡೋರಿಗೆ ಕರ್ಕೊಂಡು ಬಂದ್ರು. ಅವಾಗ ಬರೀ ಎಷ್ಟು 200 ರೂಪಾಯಿ ಕೊಟ್ಟು ಜಾದು ಮಾಡಿಸಿದ್ರು. ಎಷ್ಟು ದುಡ್ಡು? 200 ರೂಪಾಯಿ ಕೊಟ್ಟು. ಇವತ್ತು ಏನಾದ್ರೆ ಮಂತ್ರ ಜಾದು ಮಾಡ್ಬೇಕಂದ್ರೆ 15,000 ರೂಪಾಯಿ 20,000 ರೂಪಾಯಿ ಬೇಕು. 20,000 ರೂಪಾಯಿ ದುಡಿಯೋದು ಅಲ್ಲಾಹು ಅಕ್ಬರ್. ಒಂದು ಜಾದು ಮಾಡಿಸ್ಬೇಕಂದ್ರೆ 5,000 ರೂಪಾಯಿ 10,000 ರೂಪಾಯಿ ಕೊಡಬೇಕು. ಅವ್ರ ಕಾಲ 200 ರೂಪಾಯಿ ಕೊಟ್ಟು ಜಾದು ಮಾಡಿಸ್ತಿದ್ರು. ಆ ಜಾದು ಎಂತಹ ಜಾದು ಮಾಡಿಸಿದ್ರು, ಆ ಜಾದು ಮಾಡುವ ವ್ಯಕ್ತಿಗೆ ದುಡ್ಡು ಕೊಟ್ಟರು 200 ರೂಪಾಯಿ. ಇವ್ರಿಗೆ ಹಜರತ್ ದೂತನ ರಹಿಮತುಲ್ಲಾಹಿ ಮೇಲೆ ನೀ ಏನಾದ್ರೆ ಜಾದು ಮಂತ್ರ ಮಾಡಿ ಅವ್ರಿಗೆ ಸಾಯಿಸೋ ಪ್ರಯತ್ನ ಮಾಡ್ಬೇಕು. ಅಲ್ಲಾಹನ ಸಂತ ಪ್ರೀತಿಯ ಸಹೋದರರೇ ಇವರು ಸಾವಿರಾರು ಪ್ರಯತ್ನ ಮಾಡಿ ಇವರು ಇಲ್ಲಿರು ಪ್ರಯತ್ನ ಮಾಡಿದ್ರು ಕುಂದ್ರೋರು ಇವ್ರು. ಯಾಕೆಂದ್ರೆ ಇವ್ರಕ್ಕಿಂತ ಜಾಸ್ತಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇವ್ರಿಗೆ ಕಾಪಾಡ್ಕೊಂತಿದ್ದಾನೆ, ಇವ್ರದ್ದು ರಕ್ಷಣೆ ಮಾಡಕ್ ಕುಂತಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅಲ್ಲಾಹನ ಸಂತರಿಗೆ ರಕ್ಷಣೆ ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ ಅಲ್ಲಾಹ್ ಅಕ್ಬರ್ ಆ ಜಾದು ಮಾಡುವ ವ್ಯಕ್ತಿ ಸಮೀಪ ಬಂದು ಹೇಗೆ ಹಜರತ್ ದೂತನ ರಹಿಮತುಲ್ಲಾಹಿ ಸಮೀಪ ಕುಂತಿರ್ಬೇಕು, ಕುಂತಿದ ನಂತರ ಎಲ್ಲಾ ಜನ ನೋಡಕ್ ಕುಂತಿದ್ದಾರೆ. ಜಾದು ಒಂದು ರೀತಿ ಇರೋದಿಲ್ಲ ಪ್ರೀತಿಯ ಸಹೋದರರೇ, ಹಲವಾರು ರೀತಿ ಜಾದು ಮಾಡುತ್ತಾರೆ, ಹಲವಾರು ರೀತಿ ಮಂತ್ರ ಮಾಡುತ್ತಾರೆ. ನಿಮ್ಮ ಕೂದಲದ ಮೇಲೆ ನಿಮ್ಮ ಮೇಲೆ ಮಂತ್ರ ಜಾದು ಆಗಬಹುದು, ಕೂದಲಿನಿಂದ ನಿಮ್ಮ ಜಾದು ಆಗಬಹುದು, ನಿಮ್ಮ ಬಟ್ಟೆ ಮೇಲೆ ಜಾದು ಆಗಬಹುದು, ನಿಮ್ಮ ಯಾವ್ದಾದ್ರೆ ವಸ್ತು ಬಳಸುವ ಊಟದ ಮೇಲೆ ಜಾದು ಆಗಬಹುದು, ನಿಮ್ಮ ಊಟ ಮಾಡುವ ತಾಟಿನ ಮೇಲೆ ಜಾದು, ಅದರಿಂದ ಜಾದು ಮಾಡಬಹುದು. ಜಾದು ಬಹಳಷ್ಟು ವಸ್ತುಗಳಿಂದ ಆಗ್ತೈತಿ, ಒಂದೇ ರೀತಿ ಅಂತಿಲ್ಲ. ಬರೀ ಲಿಂಬೆ ಹಣ್ಣು ಮೆಣಸಿನಕಾಯಿನಿಂದ ಜಾದು ಆಗುದಿಲ್ಲ, ಬಹಳಷ್ಟು ವಸ್ತುಗಳಿಂದ ಜಾದು ಆಗ್ತೈತಿ, ಮಂತ್ರಗಳು ಆಗ್ತೈತಿ ನಿಮ್ಮ ಮೇಲೆ. ಪ್ರೀತಿಯ ಸಹೋದರರೇ ಹಜರತ್ ದೂತನ ರಹಿಮತುಲ್ಲಾಹಿ ಸಮೀಪ ಬಂದ ವ್ಯಕ್ತಿ ಕುಂತು ಏನ್ ಮಾಡಿದ, ಬರೀ ಉಬ್ಬಿದ ಮಂತ್ರಗಳು ಓದಿ ಬರೀ ಉಬ್ಬಿದ ಅಷ್ಟೇ. ಹೇಗೆ ಉಬ್ಬಬೇಕಾಗಿತ್ತು, ಹಜರತ್ ದೂತನ ರಹಿಮತುಲ್ಲಾಹಿ ಕಣ್ಣೇನಾಯ್ತು ತಕ್ಷಣ ಬಂದಾಯ್ತು. ಅಂದ್ರೆ ಏನು ಕಾಣಕ್ ಕುಂತಿದ್ದಿಲ್ಲ ಕಣ್ಣಿಗೆ. ಜನರು ಎಷ್ಟು ಕುಂತಿದ್ದಾರೆ ಆದ್ರೆ ಯಾರು ಕಾಣಕ್ ಕುಂತಿದ್ದಿಲ್ಲ. ನನ್ನ ಕಣ್ಣಿನ ದೃಷ್ಟಿ ಹೋಗಿಬಿಟ್ಟಿದೆ ಅಂತ ಹಜರತ್ ದೂತನ ರಹಿಮತುಲ್ಲಾಹಿ ತಿಳ್ಕೊಂಡಿದ್ರು. ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತರಿಗೆ ಕೇಳ್ರಿ, ಏನಾದ್ರೆ ಜಾದೋ ಮಂತ್ರ ಆಗಿದ್ರೆ ಅವ್ರು ಅಂತ ಬಾಬಾಗಳ ಗೊತ್ತಿದ್ದಿಲ್ಲ. ಅವ್ರು ಬರೀ ಕುರಾನ್ ಶರೀಫ್ ಇಲ್ಲ ಅಂದ್ರೆ ಸುನ್ನತ್ ಮೇಲೆ ಪಾಲನೆ ಮಾಡೋ ಪ್ರಯತ್ನ ಮಾಡ್ತಿದ್ರು. ಹೇಗೆ ಆ ಜಾದು ಮಾಡುವ ವ್ಯಕ್ತಿ ಬಂದು ಉಬ್ಬಬೇಕಾಗಿತ್ತು, ಹಜರತ್ ದೂತನ ರಹಿಮತುಲ್ಲಾಹಿ ತಕ್ಷಣ ಏನ್ ಮಾಡಿದ್ರು, ವಜೂವನ್ನು ಮಾಡಿದ್ರು. ವಜೂ, ಅಲ್ಲಾಹು ಅಕ್ಬರ್. ವಜೂ ಏನಿದೆ ಪ್ರೀತಿಯ ಸಹೋದರರೇ, ಇಲ್ಲಿ ತನಕ ಹದೀಸ್ ಮುಬಾರಕನಲ್ಲಿ ಬಂದಿದೆ. ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಹೇಗೆ ನೀವು ವಜೂ ಮಾಡೋ ಸಂದರ್ಭದಲ್ಲಿ ಹೇಗೆ ಕೈ ತೊಳಿತೀರಲ್ಲ, ನೀವು ಕೈ ತೊಳಿತೀರ ಆದ್ರೆ ನಿಮ್ಮ ಕಣ್ಣಿಗೆ ಕೈ ತೊಳೆಯೋದು ಕಾಣುತ್ತದೆ. ನೀವು ಕೈ ತೊಳೆಯಕ್ ಕುಂತಿಲ್ಲ, ನಿಮ್ಮ ಕೈನಿಂದ ಎಷ್ಟು ನೀವು ಪಾಪ ಮಾಡಿದಿರಲ್ಲ, ನಿಮ್ಮ ಕೈನಿಂದ ತೊಳೆದು ನಿಮ್ಮ ಪಾಪಗಳಿಗೆ ನೀವು ದೂರ ಮಾಡಕೊಂತೀರ ಅಂತ ರಸೂಲುಲ್ಲಾಹ್ ಹೇಳಕ್ ಕುಂತಿದ್ದಾರೆ. ನೀವು ಮುಖ ತೊಳ್ಕೊಳಕ್ ಕುಂತಿದ್ದೀರಾ, ನಿಮ್ಮ ಮುಖ ಸ್ವಚ್ಛ ಕುಂತಿಲ್ಲ, ನಿಮ್ಮ ಮುಖದ್ದು ನೀವು ಪಾಪಗಳಿಗೆ ಏನು ನೀರಿನಲ್ಲಿ ನೀವು ಕಳ್ಸಕ್ ಕುಂತಿದ್ದೀರಾ. ಪ್ರೀತಿಯ ಸಹೋದರರೇ ಕುಲ್ಲಿ ಮಾಡಕ್ ಕುಂತಿದ್ದೀರಾ, ಕುಲ್ಲಿ ಮಾಡಿದ ನಂತರ ನಿಮ್ಮ ಬಾಯಿನಿಂದ ಆಗಿರುವ ಎಲ್ಲಾ ಪಾಪಗಳು ದೂರ ಹೊಂತಿದ್ದಿ. ಪ್ರೀತಿಯ ಸಹೋದರರೇ ಹಜರತ್ ದೂತನ ರಹಿಮತುಲ್ಲಾಹಿ ಮತ್ತೆ ತಕ್ಷಣ ಏನ್ ಮಾಡಿದ್ರು, ವಜೂವನ್ನು ಮಾಡಿದ್ರು. ವಜೂ ಮಾಡಿದ ನಂತರ ಎಲ್ಲಾರು ಜನರು ಕಾಣಕ್ ಕುಂತಿದ್ರು. ಜನರಿಗೆ ಹೇಳಿದ್ರು, ಈ ವ್ಯಕ್ತಿ ಏನು ಸಮೀಪ ಬಂದಿದ್ದ, ಏನು ಹೊಳ್ಳಿ ಹೋಗಿದ್ದಾನೆ, ಆ ವ್ಯಕ್ತಿ ನನ್ನ ಮೇಲೆ ಜಾದು ಮಾಡಿದ್ದ, ಹೋಗ್ರಿ ನೋಡ್ರಿ ಒಂದು ಗಿಡದ ತಳೆಗೆ ಆ ವ್ಯಕ್ತಿ ಸತ್ತಿದ್ದಾನೆ. ಏಕೆಂದ್ರೆ ಹಜರತ್ ದೂತನ ರಹಿಮತುಲ್ಲಾಹಿ ಬರೀ ಕಾಲು ತಿರುಗಿಸಿದ್ರು, ಕಾಲವನ್ನು ಇರಿಸಿ ಡಬ್ಬ ಮಾಡಿದ್ರು. ಹೇಗೆ ಕುಂತಲ್ಲಿ ಕಾಲು ಡಬ್ಬ ಮಾಡಬೇಕು, ಆ ವ್ಯಕ್ತಿ ಜಾದು ಮಾಡುವ ವ್ಯಕ್ತಿ ಗಿಡದ ತಳೆಗೆ ಸತ್ತಿದ್ದಾನೆ. ಹಜರತ್ ದೂತನ ರಹಿಮತುಲ್ಲಾಹಿ ಸತ್ತಿದ್ದು ಮಾತಿನ ಹೇಳಕ್ ಕುಂತಿದ್ದಾರೆ, ಹೋಗ್ರಿ ಆ ವ್ಯಕ್ತಿ ಈ ಗಿಡ ತಳಗೆ ಸತ್ತಿದ್ದಾನೆ, ಇದೇ ಕಾಡಿನ ಒಳಗೆ ಸತ್ತಿದ್ದಾನೆ. ಎಲ್ಲಾರು ಜನರು ಓಡ ಕುಂತಿದ್ರು. ಮತ್ತೆ ಹೇಳಿದ್ರು, ಓಡುವುದು ಮುಂಚೆ ಆ ವ್ಯಕ್ತಿ ಸಮೀಪ ಹೋಗಿದ ನಂತರ ಇಲ್ಲಿ ಜೇಬನಲ್ಲಿ ಏನಿದೆ, 200 ರೂಪಾಯಿ ಇಟ್ಟಿದ್ದಿದೆ, 200 ರೂಪಾಯಿನ ಕಟ್ಟಿದ್ದಿದೆ. ಅಲ್ಲಾಹನ ಸಂತರಿಗೆ ಎಲ್ಲ ಗೊತ್ತಾಗ್ತೈತಿ ಪ್ರೀತಿಯ ಸಹೋದರಿ, ಯಾಕಂದ್ರೆ ಶಕ್ತಿ ಆ ರೀತಿ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅಲ್ಲಾಹನ ಸಂತರಿಗೆ ಆ ರೀತಿ ಶಕ್ತಿ ಕೊಟ್ಟಿದ್ದಾನೆ. ಪ್ರೀತಿಯ ಸಹೋದರರೇ ಆ ಜನರು ಓಡಿ ಹೋಗಿ ಹೇಗೆ ಕಾಡಿನಲ್ಲಿ ನೋಡಬೇಕು, ಆ ವ್ಯಕ್ತಿ ಅದೇ ಗಡಿನ ತಳಗೆ ಸತ್ತಿದ್ದಾನೆ. ಸತ್ತಿದ ನಂತರ ಆ ಜನರು ಜೇಬಿನಲ್ಲಿ ಏನು ಕೈ ಹಾಕಿ ನೋಡ್ತಾರೆ, 200 ರೂಪಾಯಿಯನ್ನು ಸಿಕ್ಕಿತ್ತು. ಆ 200 ರೂಪಾಯಿ ತಗೊಂಡು ದೂತನ ರಹಿಮತುಲ್ಲಾಹಿ ಬಾರ್ಲಿ ಬಂದು ಹೇಳಿದ್ರು, ದೂತನ 200 ರೂಪಾಯಿ ಸಿಕ್ಕಿದೆ, ಏನ್ ಮಾಡ್ಬೇಕು? ದೂತನ ರಹಿಮತುಲ್ಲಾಹಿ ಏನ್ ಮಾಡಿದ್ರು, ಅದನ್ನ 200 ರೂಪಾಯಿ ನನಗೆ ಅವಶ್ಯಕತೆ ಇಲ್ಲ, ನೀವೇ ಏನಾರ ವಸ್ತು ತಗೊಂಡು ತಿನ್ನು ಹೋಗ್ರಿ ಅಂತ ಹೊಳ್ಳಿ ಕಳಿಸಿದ್ರು. ಪ್ರೀತಿಯ ಸಹೋದರರೇ ಬಹಳಷ್ಟು ಇನ್ನೂ ಮುಜಿಜಾತ್ ಇದೆ, ಬಹಳಷ್ಟು ಕರಾಮಾತ್ ಅಲ್ಲಾಹನ ಸಂತರಾಗಿದೆ. ಇಷ್ಟೆಂತಿಲ್ಲ, ಹಲವಾರು ಕರಾಮತ್ಗಳು ಅಲ್ಲಾಹನ ಸಂತರು ಏನು ಹಜರತ್ ದೂತನ ರಹಿಮತುಲ್ಲಾಹಿ ಲಕ್ಷ್ಮೇಶ್ವರ್ನಲ್ಲಿ ಮಾಡಿದ್ದಾರೆ. ಪ್ರೀತಿಯ ಸಹೋದರರೇ ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಸಂತರ ಬಾರ್ನೆ ಸಿಗುತ್ತದೆ. ಹೇಗೆ ಸಿಗುತ್ತದೆ? ಅಲ್ಲಾಹನಿಂದ ಸಿಗುತ್ತದೆ, ಅವರಿಂದ ಇಲ್ಲ. ಇದು ಮೊದಲೇ ಮಾತು ನೀವು ಎಲ್ಲಾರು ತಿಳ್ಕೋರಿ. ಬಹಳಷ್ಟು ಜನರು ಅಹ್ಲೆ ಸುನ್ನತ್ ಮೇಲೆ ಪಟ್ಟ ಎಪ್ಸೋದು ಕಾರಣ ಇದೆ. ಜನರು ಹೋಗ್ತಾರ ದೂತನ ಏನು ದರ್ಗಾನಲ್ಲಿ ಹೋಗಿ ಅವ್ರ ಕಡೆ ಕೇಳ್ತಾರ. ಮೊದಲೇ ಮಾತು ನೋಡ್ರಿ, ನಮ್ಮ ಅಹ್ಲೆ ಸುನ್ನತಿನ ಅಕೀದಾ ಏನಿದೆ, ನಾವು ದರ್ಗಾಗೆ ಹೋಗ್ತೀವಿ, ಅಲ್ಹಮ್ದುಲಿಲ್ಲಾ ಸಾಯ ತನಕ ಹೋಗ್ತೀವಿ, ಅವ್ರಿಗೆ ನಂಬ್ತೀವಿ. ಏಕೆಂದ್ರೆ ಅಲ್ಲಿ ದರ್ಗಾನಲ್ಲಿ ಹೋಗಿದ ನಂತರ ನಾವು ಅವ್ರ ಕಡೆ ಕೇಳಕ್ ಕುಂತಿಲ್ಲ, ಅಲ್ಲಾಹನ್ ಕಡೆ ಕೇಳಕ್ ಕುಂತಿದ್ವಿ. ಹೇಗೆ ಕೇಳಕ್ ಕುಂತಿದ್ವಿ? ಯಾ ಅಲ್ಲಾ, ನಮ್ಮ ಮನೆಯಲ್ಲಿ ಕಷ್ಟ ಇದೆ, ಹಜರತ್ ದೂತನ ರಹಿಮತುಲ್ಲಾಹಿ ಸತ್ತಿನಿಂದ ನಮ್ಮ ಕಷ್ಟಗಳಿಗೆ ದೂರ ಮಾಡಿ. ಯಾ ಅಲ್ಲಾ,
ಇವರು ಸತ್ತಿನ ನಮಗೆ ದೂರ ಮಾಡು ಯಾ ಅಲ್ಲಾ. ಪ್ರಪಂಚದಲ್ಲಿ ಏನಾದ್ರೂ ಕೆಲಸ ಆಗ್ತಂದ್ರೆ ಒಬ್ಬರು ಸಪೋರ್ಟ್ ಕೆಲಸ ಮಾಡೋದು ಶಾಣಿತರಾದೀರಾ, ದರ್ಗಾನಲ್ಲಿ ಹೋಗಿ ಕೇಳೋದಕ್ಕೆ ಹಿಂದೆ ಮುಂದೆ ಮಾಡ್ತೀರಾ ಅಂದ್ರೆ ಎಷ್ಟು ದಡ್ಡತನ ಇರಬಹುದು ಪ್ರೀತಿಯ ಸಹೋದರರೇ. ಇಲ್ಲಿ